ನಮಸ್ಕಾರ ವೀಕ್ಷಕರೇ, ಜ್ಯೋತಿರ್ವಾಸ್ತು ಸಂಖ್ಯಾಶಾಸ್ತ್ರ ವಿಜ್ಞಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೇಘನಾ ಪ್ರಶಾಂತ. 2025ರಲ್ಲಿ ಹೇಗಿದೆ ನಿಮ್ಮ ಜಾತಕ ಫಲದ ಭವಿಷ್ಯ? ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ? ದೇಶದಲ್ಲಿ ನಡೆಯುತ್ತಾ ವಿಚಿತ್ರ ಬೆಳವಣಿಗೆ. ಏನಿದು ಸಂಕ್ರಾಂತಿ ರಹಸ್ಯ? ಇಷ್ಟೆಲ್ಲ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಹಾಗಾದ್ರೆ ಮತ್ತೆ ಆಗ್ತಡ ಬನ್ನಿ. ಈ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ಮಂಜುನಾಥ್ ಗುರುಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ಇನ್ನು ವೀಕ್ಷಕರೇ, ನೀವು ಕೂಡ ಕರೆಯನ್ನ ಮಾಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಮಾತಾಡಬಹುದು. ನಿಮ್ಮ ಸಮಸ್ಯೆಯನ್ನ ಕೂಡ ಹೇಳ್ಕೋಬಹುದು. ನಮ್ಮ ದೂರವಾಣಿ ಸಂಖ್ಯೆ 0816405257. ನೀವು ಕೂಡ ಕರೆಯನ್ನ ಮಾಡಿ ಮಾತಾಡಬಹುದು ಅಂತ ಹೇಳ್ತಾ, ಗುರುಜಿ, ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನು ಗುರುಜಿ, ತಿಳಿಸ್ಕೊಡಿ ಅದ್ರ ಬಗ್ಗೆ. ನೋಡಿ ಅಮ್ಮ, ಸಂಕ್ರಾಂತಿ ಹಬ್ಬ ಅಂದರೆ ತುಂಬ ವಿಶೇಷವಾಗಿ ನಮ್ಮಲ್ಲಿ ಸುಗ್ಗಿ ಹಬ್ಬ ಅಂತ ಹೇಳ್ತೀವಿ. ಸುಗ್ಗಿ ಅಂದರೆ ವರ್ಷದ ಮೊದಲನೇ ಒಂದು ಆಚರಣೆ ಅಂತ ನಾವೇನು ತಗೊತೀವಿ ಅಂತಂದರೆ ಉತ್ತರಾಯಣ ಪುಣ್ಯಕಾಲ. ಇಷ್ಟು ದಿನ ಧನುರ್ಮಾಸದ ಒಂದು ಏನು ಚಳಿ ಇತ್ತೋ, ಈ ಒಂದು ಮಾಗಿ ಚಳಿ ಅಂತ ನಾವೇನು ಹೇಳ್ತೀವಿ, ಅಲ್ಲಿಂದ ಈ ಒಂದು ವಿಶೇಷವಾದ ಹಬ್ಬ ಸಂಕ್ರಾಂತಿ ಹಬ್ಬ ಆಗಿದೆ. ಸೊ ಸಂಕ್ರಾಂತಿಗೆ ನಾವು ಸುದ್ದಿ ಹಬ್ಬ ಅಂತ ಹೇಳ್ತೀವಿ. ಮತ್ತು ನಮ್ಮ ರೈತಾಪಿ ವರ್ಗದಲ್ಲಿ ಇದೊಂದು ತುಂಬ ವಿಶೇಷವಾದ ಹಬ್ಬ. ಅಂದರೆ ರೈತಾಪಿ ಹಬ್ಬದ ಸುಗ್ಗಿ ಹಬ್ಬ, ಮತ್ತು ಒಂದು ಎಳ್ಳು ಬೆಲ್ಲವನ್ನು ಸವಿಯುವಂಥದ್ದು, ಅದನ್ನು ಹಂಚುವಂಥದ್ದು. ನಮ್ಮ ಯಾವುದೇ ಒಂದು ಹಬ್ಬಗಳಿಗೆ ವೈಜ್ಞಾನಿಕ ಹಿನ್ನೆಲೆ ಇದೆ. ಸೊ ನಮಗೆ ಎಳ್ಳು ಬೆಲ್ಲ ಯಾಕೆ ನಾವು ಸವಿತೀವಿ ಅಂತಂದರೆ, ನಮ್ಮ ಒಂದು ಈ ಒಂದು ದೇಹದ ಉಷ್ಣತೆ ಅಂತ ಹೇಳ್ತೀವಿ. ಇಷ್ಟು ದಿನ ಚಳಿಗಾಲದಲ್ಲಿ ಹೇಗೆ ಉಷ್ಣತೆ ಏನು ಇದಿರುತ್ತಲ್ಲ, ಅದನ್ನು ಒಂದು ಸಮತೋಲನವಾಗಿ ನಡೆದುಕೊಳ್ಳುವಂಥದ್ದೇ ಸಂಕ್ರಾಂತಿ ಹಬ್ಬ. ಉಷ್ಣತೆಯನ್ನು ಕಮ್ಮಿ ಮಾಡಿ, ಅಂದರೆ ನಾವು ಜಾಸ್ತಿ ಚಳಿ ಆದರೂ ದೇಹಕ್ಕೆ ಕಷ್ಟ, ಮತ್ತು ಬಿಸಿ ಆದರೂ ದೇಹಕ್ಕೆ ಕಷ್ಟವಾಗಿರೋದ್ರಿಂದ ಆ ಉಷ್ಣತೆಯನ್ನು ಇದನ್ನು ಒಂದು ಮೇಂಟೈನ್ ಮಾಡುವಂಥದ್ದು ಎಳ್ಳು ಬೆಲ್ಲದ ಒಂದು ಕೆಲಸವಾಗಿದೆ. ಮತ್ತು ರೈತಾಪಿ ವರ್ಗದಲ್ಲಿ ಈ ಸುಗ್ಗಿ ಹಬ್ಬದಲ್ಲಿ ವಿಶೇಷವಾಗಿ ರಾಸುಗಳನ್ನು ತೊಳೆದು ಅದಕ್ಕೆ ಅಲಂಕಾರ ಮಾಡಿ ಮತ್ತು ಕಿಚ್ಚು ಹಾಯಿಸೋದು ಅಂತ ಒಂದು ರಾಸುಗಳಿಗೆ, ಅಂದರೆ ನಾವು ಹಸುವಿಗೆ ಒಂದು ವಿಶೇಷ ಅಲಂಕಾರ ಮಾಡಿ ಕಿಚ್ಚು ಹಾಯಿಸುವಂಥ ಹಬ್ಬ ಅಂತ ಹೇಳ್ತೀವಿ. ಸೊ ಮುಂಚೆ ಏನಾಗುತ್ತೆ ಅಂದರೆ, ಯಾಕೆ ಕಿಚ್ಚು ಹಾಯಿಸ್ತಾರೆ ಅಂದರೆ, ಈಗಿನ ಇದರಲ್ಲಿ ಅದಕ್ಕೆ ಸುಮಾರು ವಿರೋಧಗಳಿದೆ. ಬಟ್ ಆದರೆ ಆಗಿನ ಕಾಲದಲ್ಲಿ ಈಗಿನ ಥರ ಎಲ್ಲ ಈ ಒಂದು ವೆಟರ್ನರಿ ಡಾಕ್ಟರ್ಸು ಆ ಥರ ವಿಶೇಷವಾದ ಸೌಲಭ್ಯಗಳು ಇರಲಿಲ್ಲ. ಸೊ ಅದರಲ್ಲಿ ಏನಾಗ್ತಿತ್ತು ಅಂತಂದಾಗ, ಆವಾಗ ಒಂದು ಕಿಚ್ಚು ಹಾಯಿಸೋದ್ರಿಂದ ಈ ರಾಸುಗಳಿಗೆ ಏನು ರೋಗ ರುಜಿನಗಳು ಹರಡುವಂಥದ್ದು ಅಥವಾ ಕ್ರಿಮಿಕೀಟಗಳು ಎಲ್ಲೋ ಒಂದು ಕಿವಿಯಲ್ಲೋ ಮೂಗಲ್ಲೋ ಹೋದರೆ, ನಾವು ಮನುಷ್ಯರಾದರೆ ಅದಕ್ಕೆ ಸರಿಯಾದ ಸೂಕ್ತವಾಗಿ ಒಂದು ಅನುಕೂಲತೆಗಳು ಮಾಡ್ಕೊತೀವಿ. ಆ ಮೂಕ ಪ್ರಾಣಿಗಳಿಗೆ ಏನು ಗೊತ್ತು. ಸೊ ಆ ಒಂದು ಕಿಚ್ಚು ಹಾಯಿಸೋದ್ರಿಂದ, ಆ ಒಂದು ಕಿಚ್ಚು ಹಾಯಿಸಿನ ಕಾವಿನಿಂದ ಅಲ್ಲಿಂದ ರೋಗ ರುಜಿನಗಳು ದೂರ ಆಗುವಂಥದ್ದು, ಕ್ರಿಮಿಕೀಟಗಳು ದೂರ ಆಗುವಂಥದ್ದು. ಇದಕ್ಕೆ ಆ ಸುಗ್ಗಿ ಹಬ್ಬದಲ್ಲಿ ಕಿಚ್ಚು ಹಾಯಿಸುವಂಥದ್ದು ವಿಶೇಷ ಆಚರಣೆ ನಡ್ಕೊಂಡು ಬರುವಂಥದ್ದು. ಮತ್ತು ನಮ್ಮ ಒಂದು ಸಂಕ್ರಾಂತಿ ಹಬ್ಬ ವೈಜ್ಞಾನಿಕ ತಳಹದಿ ಇಲ್ಲಿ ನಡೆದುಕೊಂಡಿರುವಂಥ ಆಚರಣೆ ಆಗಿದೆ. ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ನಮ್ಮ ದೇಶದ ಹಲವಾರು ಭಾಗದಲ್ಲಿ ಬೇರೆ ಬೇರೆ ಆಚರಣೆಗಳಿರುತ್ತೆ. ಬೇರೆ ಬೇರೆ ಒಂದು ಭಾಗದಲ್ಲಿ ನೋಡೋದಾದರೆ ನಾವು ಲೋರಿ ಹಬ್ಬ ಅಂತ ಹೇಳ್ತೀವಿ, ಮತ್ತು ಸುಗ್ಗಿ ಹಬ್ಬ ಅಂತ ಹೇಳ್ತೀವಿ. ಮತ್ತು ಕೆಲವೊಂದು ವಿಚಾರದಲ್ಲಿ ನಾವು ನೋಡಿದಾಗ ಪತಂಗ ಉತ್ಸವ ಅಂತ ಮಾಡ್ತೀವಿ. ನಿಮ್ಗೇನಾದರೂ ಗೊತ್ತಿದೆನಾ ಪತಂಗ ಯಾಕೆ ಹಾರಿಸ್ಬೇಕು, ಯಾವ ವಿಚಾರವಾಗಿ ಅಂತ? ಈಗಿನ ಗಾಳಿ ತುಂಬ ಜಾಸ್ತಿ ಇರುತ್ತೆ ಈಗಿನ ಸೀಸನಲ್ಲಿ ಅಂತ. ಗಾಳಿ ಕೂಡ ಜಾಸ್ತಿ ಇರುತ್ತೆ. ಗಾಳಿ ಅಲ್ದಿರ ನೋಡಿ, ನಮ್ಮ ಈಗ ಏನಾಗುತ್ತೆ ಅಂದರೆ, ನಮ್ಮ ಜಗದೇಕ ಎಲ್ಲ ಗ್ರಹಗಳಿಗೆ ಆಳುವಂಥ ಗ್ರಹ ಸೂರ್ಯ ಅಂತ ಹೇಳ್ತೀವಿ. ಸೂರ್ಯನ ಒಂದು ಮುಖ್ಯವಾದ ಗ್ರಹ. ಅದರಿಂದ ನಮಗೆ ನೋಡಿ ವಿಟಮಿನ್ ಸಿ ಅನ್ನೋ ಒಂದು ವಿಚಾರವಾಗಿ ತುಂಬ ಒಂದು ಇಂಪಾರ್ಟೆಂಟ್. ವಿಟಮಿನ್ ಸಿ ಆಗಿರ್ಬೋದು, ವಿಟಮಿನ್ ಡಿ ಆಗಿರ್ಬೋದು, ಅದರ ಒಂದು ಬೆಳಕಿನ ಉಷ್ಣತೆಯಿಂದ ಸಿಗುವಂಥದ್ದು. ಮತ್ತು ಸೂರ್ಯ ನಮಗೆ, ನಾವು ಆ ಪತಂಗದ ಉತ್ಸವ ಮಾಡುವ ಉದ್ದೇಶ ಏನು ಅಂತಂದರೆ, ಸಂಕ್ರಾಂತಿ ಹಬ್ಬದಂದು ವಿಶೇಷವಾಗಿ ಅಭ್ಯಂಗನ ಮಾಡುವಂಥದ್ದು. ಅಭ್ಯಂಗ ಅಂದರೆ ವಿಶೇಷವಾದ ಎಣ್ಣೆಗಳನ್ನು ಮೈಗೆ ಹಚ್ಕೊಂಡು ಒಂದು ಆ ಪತಂಗ ಉತ್ಸವದಲ್ಲಿ ಪಾಲ್ಗೊಳ್ಳುವಂಥದ್ದು. ಮತ್ತು ಪತಂಗ ಮೇಲ್ಗಡೆ ಆಕಾಶದಲ್ಲಿ ಹಾರಿಸ್ಬೇಕಾದಾಗ ತದೇಕ ಚಿತ್ತ ಅಂತ ನಾವು ಕಾನ್ಸಂಟ್ರೇಷನ್ ಇಂದ ಹಾರಿಸಿದಾಗ ಏನಾಗುತ್ತೆ, ಸೂರ್ಯನ ಹತ್ರ ನೇರವಾಗಿ ನೋಡ್ತೀವಿ, ಅಥವಾ ಪತಂಗದ ದಾರದ ಮೂಲಕವಾಗಿ ನೇರವಾಗಿ ನೋಡ್ತೀವಿ. ಅದರಿಂದ ಕೂಡ ಈ ಒಂದು ಚಿಕ್ಕ ಮಕ್ಕಳಲ್ಲಿ ಅಥವಾ ನಮ್ಮ ದೊಡ್ಡವರಲ್ಲಿ ಕಾನ್ಸಂಟ್ರೇಷನ್ ಪವರ್ ಅಂತ ಜಾಸ್ತಿ ಆಗುವಂಥದ್ದು. ಮತ್ತು ಆ ಅಭ್ಯಂಗದ ಸ್ನಾನ ಮಾಡಿದ ನಂತರ, ಅಂದರೆ ಅಭ್ಯಂಗನ ಮೈಗೆ ಹಾಕೊಂಡಾಗ, ಎಣ್ಣೆನ ಮೈಗೆ ಹಾಕೊಂಡಾಗ ಆ ಸೂರ್ಯನ ಕಿರಣಗಳು, ರಶ್ಮಿ ನೇರವಾಗಿ ನಮ್ಮ ದೇಹ ತಾಗುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ದೇಹದಲ್ಲಿರುವಂಥ ನ್ಯೂನ್ಯತೆಗಳು, ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಅಥವಾ ದೇಹದ ಯಾವುದೇ ಮೂಳೆ ಭಾಗದಲ್ಲಿ ವೀಕ್ನೆಸ್ ಆಗಿರ್ಬೋದು. ಸೊ ಆ ವಿಚಾರವಾಗಿ ನೋಡೋದಾದಾಗ ಏನಾಗುತ್ತೆ, ಆ ಒಂದು ಸೂರ್ಯನ ರಶ್ಮಿಯಿಂದ ಆ ಜಾಯಿಂಟ್ ಪೇನ್ಸ್ ಕಮ್ಮಿ ಆಗುವಂಥದ್ದು. ಆ ಎಳ್ಳು ಬೆಲ್ಲ ತಿನ್ನೋದ್ರಿಂದ, ಎಳ್ಳು ಬೆಲ್ಲಕ್ಕೆ ಅದರದೇ ಆದ ಒಂದು ಮಹತ್ವ. ಜೀರ್ಣ ಆದಾಗ ಅದರಿಂದ ಒಂದು ಉತ್ಪತ್ತಿ ಆಗುತ್ತೆ ನಮ್ಮ ದೇಹದಲ್ಲಿ. ಅಂದರೆ ನಮ್ಮ ದೇಹದಲ್ಲಿ ಒಂದು ಉಷ್ಣತೆ ಉತ್ಪತ್ತಿ ಆಗುತ್ತೆ ಅಂತ ನಾನು ಮೊದಲೇ ತಿಳಿಸ್ತೀನಿ.
ತಿಳಿಸ್ಕೊಟ್ಟೆ. ಸೊ ಅದರಿಂದ ಸೂರ್ಯನ ರಶ್ಮಿಯಿಂದ ಆ ಒಂದು ಪತಂಗ ಉತ್ಸವದಿಂದ ನಮಗೆ ಎರಡು ಲಾಭ. ಒಂದು, ತದೇಕ ಚಿತ್ತದಿಂದ ಮಾಡಿದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಮತ್ತೆ ನಮ್ಮ ದೇಹದಲ್ಲಿರುವಂಥ ಜಾಯಿಂಟ್ ಪೇನ್ಸ್ ದೂರ ಆಗುತ್ತೆ. ಸೊ ಇದೆಲ್ಲ ನಮ್ಮ ವೀಕ್ಷಕರಿಗೆ ತಿಳಿ ಹೇಳೋದೇನಂತಂದ್ರೆ, ನಮ್ಮ ಒಂದು ಹಬ್ಬಗಳು ಪೂರ್ವಿಕರ ವೈಜ್ಞಾನಿಕ ತಳಹದಿಯಲ್ಲೇ ನಡೆಯುತ್ತಿರುವಂಥದ್ದು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿದೆ ಅಮ್ಮ. ಓಕೆ ಗುರುಜಿ, ನೀವು ತಿಳಿಸ್ಕೊಡ್ತಾ ಇದ್ರಿ ಸಂಕ್ರಾಂತಿ ಹಬ್ಬದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ 2025 ಸಂಕ್ರಾಂತಿ ಹಬ್ಬದ ವಿಶೇಷ ಫಲಗಳೇನಿರ್ಬೋದು ಗುರುಜಿ? ಈ ಒಂದು ಸಂಕ್ರಾಂತಿ ಹಬ್ಬದ ಸಂವತ್ಸರದ ಫಲಗಳು ನೋಡಬೇಕಾದ್ರೆ ಸ್ವಲ್ಪ ಪ್ರತಿಯೊಂದು ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ನಾವೇನು ಹೇಳ್ತೀವಿ, ಸೂರ್ಯ ಗೋಚರದಲ್ಲಿ ಮಕರ ರಾಶಿಗೆ ಬರುವಂಥದ್ದು, ಅಂದರೆ ಸೂರ್ಯ ಉಚ್ಚದ ಕಡೆ ಹೋಗುವಂಥದ್ದು. ಸೊ ಈ ರೀತಿ ನೋಡಿದಾಗ ಈ ಹಬ್ಬಕ್ಕೆ ಅಂತಂದರೆ, ಈಗ ಒಂದು ರಾಜರ ಯುದ್ಧಗಳಿಂದ ಪ್ರಜೆಗಳಿಗೆ ಸಂಕಷ್ಟ ಅಂತ ಹೇಳ್ತೀವಿ. ಸೊ ರಾಜರ ಯುದ್ಧ ಅಂತಂದರೆ ಹಿಂದಿನ ಕಾಲದಲ್ಲಿ ರಾಜರು ಯಾರು, ಈಗಿನ ಪ್ರೆಸೆಂಟ್ ನಾವು ಏನು ರಾಜಕಾರಣಿಗಳಿಗೆ ನಾವು ನಮ್ಮ ರಾಜರು ಅಂತ ಹೇಳ್ತೀವಿ. ಸೊ ಅವರವರ ಮಾನಸಿಕ ಮನಸ್ತಾಪಗಳಿಂದ, ಅವರವರ ವೈಮನಸ್ಸಿಗಳಿಂದ, ಅವರವರ ರಾಜಕೀಯ ಕಿರಿಕಿರಿಗಳಿಂದ ನಮ್ಮ ಪ್ರಜೆಗಳು ಅಂದರೆ ನಾವು ಸಾರ್ವಜನಿಕವಾಗಿ ತೊಂದರೆಯನ್ನು ಅನುಭವಿಸುವಂಥದ್ದು. ಯಾವ ರೀತಿ ತೊಂದರೆ ಅನುಭವಿಸ್ತೀವಿ ಅಂದರೆ, ಯಾವುದೇ ಒಂದು ಯೋಜನೆ ಇರುತ್ತೆ, ಸರಿಯಾದ ಸಮಯಕ್ಕೆ ಯೋಜನೆ ಪೂರ್ಣಗೊಳ್ಳೋದಿಲ್ಲ, ಯೋಜನೆ ನಿಧಾನ ಆಗುವಂಥದ್ದು. ಆಮೇಲೆ ಈ ಒಂದು ಬೆಳೆಗಾರರಲ್ಲಿ ನೋಡಿದ್ರೆ ಭತ್ತ, ತೊಗರಿ ಮತ್ತು ಕಡಲೆ, ಈ ಬೆಳೆಗಾರರಿಗೆ ಈ ವರ್ಷ ಹೆಚ್ಚು ಆದಾಯ ಇರುವಂಥದ್ದು ತುಂಬ ವಿಶೇಷವಾಗಿ. ಮತ್ತು ಪ್ರಜೆಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಚೋರ ಭಯ ಅಂತ ಹೇಳ್ತೀವಿ. ಅಂದರೆ ಚೋರ ಭಯ ಅಂತಂದರೆ ಜನಗಳಿಗೆ ಕಳ್ಳತನ ಆಗುವಂಥದ್ದು. ಅಂದರೆ ಕಳ್ಳತನ ಆಗಬೇಕು ಅಂತಂದರೆ ಪ್ರತಿಯೊಂದು ವಸ್ತುಗಳ ಕಳ್ಳತನ ಆಗಿರ್ಬೋದು, ಈಗ ಮೊಬೈಲಲ್ಲಿ ಆಗ್ತಾ ಇರುವಂಥ ಸೈಬರ್ ವಂಚನೆಗಳಾಗಿರ್ಬೋದು, ಅದು ಕೂಡ ಆನ್ಲೈನ್ ಕಳ್ಳತನ ಅಲ್ಲ. ಆ ರೀತಿ ಕಳ್ಳತನ ಒಂದು ಪ್ರಕ್ರಿಯೆಗಳು ತುಂಬ ಆಗುತ್ತೆ. ಜನಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಮ್ಮ. ಮತ್ತು ಅಲ್ಲಲ್ಲಿ ನಾವು ನೋಡ್ತಾ ಇರ್ತೀವಿ, ಅಗ್ನಿಶಾಮಗಳು ಸ್ವಲ್ಪ ಜಾಸ್ತಿ ಆಗುವಂಥದ್ದು, ಅಗ್ನಿ ಅವಘಡಗಳು ಜಾಸ್ತಿ ಆಗುತ್ತೆ. ಮತ್ತು ಸ್ವಲ್ಪ ಆದಷ್ಟು ಈ ಒಂದು ಅಗ್ನಿ ಅವಘಡದಿಂದ ಸ್ವಲ್ಪ ತೊಂದರೆಗಳು ಜಾಸ್ತಿ ಆಗುವಂಥದ್ದು. ಮತ್ತು ಅದರ ಜೊತೆಯಲ್ಲಿ ಪದಾರ್ಥಗಳ ಬೆಲೆಗಳು ಸ್ವಲ್ಪ ಜಾಸ್ತಿ ಆಗುವಂಥದ್ದು ನಾವು ನೋಡ್ತೀವಿ. ಪ್ರತಿ ವರ್ಷದಲ್ಲಿ ಹಣದುಬ್ಬರದ ವಿಚಾರವಾಗಿ ಪದಾರ್ಥಗಳ ಬೆಲೆ ಖಂಡಿತ ಜಾಸ್ತಿ ಆಗ್ತಾ ಇರುತ್ತೆ. ಆದರೆ ಈ ವರ್ಷ ಸಂಕ್ರಾಂತಿ ಒಂದು ಸಂವತ್ಸರ ಫಲದಲ್ಲಿ ಸ್ವಲ್ಪ ಪದಾರ್ಥಗಳ ಬೆಲೆ ಇನ್ನೂ ಏರಿಕೆ ಆಗುವಂಥದ್ದು. ಮತ್ತು ಕ್ಷೀರ ಸಂಬಂಧಿತವಾಗಿ, ಕ್ಷೀರ ಅಂತಂದರೆ ನಾವು ಡೈರಿ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಡೈರಿಗೆ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಪನ್ನೀರು, ಈ ಎಲ್ಲ ಒಂದು ಡೈರಿ ಪ್ರಾಡಕ್ಟ್ಸ್ ವಿಚಾರವಾಗಿ ಕೂಡ ಸ್ವಲ್ಪ ಹೆಚ್ಚು ಇದ್ರ ವಿಚಾರವಾಗಿ ಒಂದು ಅಡಚಣೆಗಳು ಅಂದರೆ ತುಂಬ ಬೆಲೆ ಏರಿಕೆಗಳು ಜಾಸ್ತಿ ಆಗುವಂಥದ್ದು. ಮತ್ತು ಯಾರು ತರಕಾರಿ ಬೆಳೆಗಾರರು ಇರ್ತಿರೋ, ಮತ್ತು ದ್ವಿದಳ ಧಾನ್ಯ ಅಂತ ಹೇಳ್ತಾರಲ್ಲ, ದ್ವಿದಳ ಧಾನ್ಯಗಳ ಒಂದು ಮಾರಾಟಗಾರರಿಗೆ ಈ ವರ್ಷದಲ್ಲಿ ವಿಶೇಷವಾಗಿ ಆದಾಯ ಜಾಸ್ತಿ. ನೋಡಿ, ಎಲ್ಲಾನು ನೆಗೆಟಿವೇ ಅಂತಲ್ಲ, ಪಾಸಿಟಿವ್ ಕೂಡ ಇರುವಂಥದ್ದು. ನಮ್ಮ ವೀಕ್ಷಕರಲ್ಲಿ ನಾನು ಹೇಳೋದೇನಂತಂದರೆ, ಆ ವಿಚಾರವಾಗಿ ನೋಡೋದಂದರೆ ದ್ವಿದಳ ಧಾನ್ಯಗಳ ಒಂದು ಬೆಳೆಗಾರರಾಗಿರ್ಬೋದು, ತರಕಾರಿ ಬೆಳೆಗಳ ಒಂದು ಬೆಳೆಗಾರರಾಗಿರ್ತೀರ ತಾವು, ಅದು ಕೂಡ ನಿಮಗೆ ತುಂಬ ಒಂದು ವಿಶೇಷವಾಗಿ ಅನುಕೂಲ ಆಗ್ತಿರುವಂಥದ್ದು. ಈ ರೀತಿ ಒಂದು ಸಂಕ್ರಾಂತಿಯ ವಿಚಾರವಾಗಿ ಈ ಫಲಗಳನ್ನು ನಾವು ನೋಡ್ತಾ ಬರ್ತೀವಮ್ಮ. ಓಕೆ ಗುರುಜಿ, ನೀವು ಸಂಕ್ರಾಂತಿ ಫಲಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಈ ವರ್ಷ ಸಂಕ್ರಾಂತಿ ಹಬ್ಬದ ವಿಶೇಷ ಮಹೋತ್ಸವವನ್ನು ಅಥವಾ ಏನು ಮುಹೂರ್ತ ಏನಿರುತ್ತೆ, ನಾವು ಬೆಳಗಿನ ಜಾವ ಪೂಜೆ ಮಾಡುವಂಥದ್ದಾಗಿರ್ಬೋದು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ನೋಡಿ, ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷ ಪೂಜೆಗಳಂತ ನೋಡಿದಾಗ ನಾವು ಮೊದಲೇದಾಗಿ ಮುಹೂರ್ತ ಭಾಗಕ್ಕೆ ಬರ್ತೀವಿ. ಪಂಚಾಂಗದಲ್ಲಿ ನೋಡಿದಾಗ 14/1/2025 ಮಂಗಳವಾರ ಬರ್ತಿರುವಂಥದ್ದು ಈ ವರ್ಷದ ವಿಶೇಷ. ಮತ್ತು ವಿಷ್ಕುಂಭ ಯೋಗ ಮತ್ತು ಬಾಲವಕರಣದಲ್ಲಿ, ಅದರಲ್ಲೂ ವಿಶೇಷವಾಗಿ ಪುನರ್ವಸು ಮತ್ತು ಪುಷ್ಯ ನಕ್ಷತ್ರದ ಸಮ್ಮಿಲನದಲ್ಲಿ ಬರುವಂಥ ಹಬ್ಬವಾಗಿದೆ ಈ ವರ್ಷದ ಸಂಕ್ರಾಂತಿ. ಸೊ ಈ ವರ್ಷ ಈ ವಿಶೇಷ ಸಮ್ಮಿಲನ ಆಗ್ತಿರೋದ್ರಿಂದ ಈ ವರ್ಷದಲ್ಲಿ ಇದೇ ಒಂದು ಮಕರ ಸಂಕ್ರಮಣದಲ್ಲಿ ಉತ್ತರಾಯಣ ಪುಣ್ಯಕಾಲದಲ್ಲಿ ಸೂರ್ಯ ಭಗವಾನರು ಒಂದು ಧನುರಾಶಿಯಿಂದ ಮಕರ ರಾಶಿ ಪ್ರವೇಶ ಆಗ್ತಿರುವಂಥದ್ದು. ಸೊ ಈ ರೀತಿ ವಿಶೇಷ ಒಂದು ಏನಂದ್ರೆ ದ್ವಿಕಳತ್ರ ಮತ್ತು ದ್ವಿ ನಕ್ಷತ್ರದ ಒಂದು ಫಲ ಏನು ಸಂಕ್ರಾಂತಿ ಬರುತ್ತೋ ಅವಾಗ ತುಂಬಾ ವಿಶೇಷ ಫಲ ಸಿಗುವಂಥದ್ದು. ನಾನು ಆಗ್ಲೇ ಫಲಗಳು ನಮ್ಮ ವೀಕ್ಷಕರಿಗೆ ನಾವು ತಿಳಿಸ್ತಾ ಬಂದ್ವಿ. ಸೊ ಈ ರೀತಿ ಒಂದು ಉತ್ತರಾಯಣ ಪುಣ್ಯಕಾಲ ತುಂಬಾ ವಿಶೇಷವಾಗಿ ಮಂಗಳವಾರ ಬಂದಿರುವಂಥದ್ದು. ಸೊ ಒಂದು ಈ ಯೋಗ ಬಾಲವಕರಣದಲ್ಲಿ ಅತ್ಯಂತ ವಿಶೇಷವಾಗಿ ನಡೀತಿರುವಂಥದ್ದು. ಸೊ ಇದರ ವಿಚಾರವಾಗಿ ನಾವು ಸಂಕ್ರಾಂತಿಯ ಒಂದು ಫಲಾನುಫಲ ಅಂತ ನಾವೇನು ಹೇಳ್ತೀವಿ ದ್ವಾದಶ ರಾಶಿಗಳ ವಿಚಾರವಾಗಿ, ಮತ್ತು ನಮ್ಮ ವೀಕ್ಷಕರಲ್ಲಿ ನಾವು ಯಾವುದೇ ಒಂದು ಸಂಕ್ರಾಂತಿ ಮುಹೂರ್ತ ಭಾಗದಲ್ಲಿ ಇಲ್ಲೇನು ಫಲಗಳು ಹೇಳ್ತೀವೋ ಆ ಫಲಗಳು ಒಂದು 45ರಿಂದ 50 ದಿನ. ಯಾಕಂದ್ರೆ ನಮ್ಮ ವೀಕ್ಷಕರು ಮತ್ತೆ ಕನ್ಫ್ಯೂಸ್ ಆಗೋದು ಬೇಡ, ಯಾಕಂದ್ರೆ ವರ್ಷ ಫಲ ಕೂಡ ನಾವು ತಿಳಿಸ್ಕೊಟ್ಟಿರ್ತೀವಿ ಅವರವರ ರಾಶಿಗಳ ವಿಚಾರವಾಗಿ. ಬಟ್ ಸಂಕ್ರಾಂತಿ ಫಲ ಅನ್ನೋದು ವಿಶೇಷವಾಗಿ 45ರಿಂದ 60 ದಿನ ಅಂದ್ರೆ 2 ತಿಂಗಳ ಕಾಲ ಈ ಒಂದು ದ್ವಾದಶ ರಾಶಿಗಳ ಒಂದು ಫಲಗಳನ್ನು ನಾವು ನೋಡ್ತಾ ಬರ್ತೀವಮ್ಮ. ಓಕೆ ಗುರುಜಿ, ನೀವು ಸಂಕ್ರಾಂತಿಯ ಮಹೋತ್ಸವವನ್ನು ಕೂಡ ತಿಳಿಸ್ತಾ ಇದ್ರಿ. ಉತ್ತರಾಯಣ ಪುಣ್ಯಕಾಲದ ದ್ವಾದಶ ರಾಶಿಗಳ ಫಲಾನುಫಲಗಳನ್ನ ಬಗ್ಗೆ ತಿಳಿಸ್ಕೊಡಿ ಗುರುಜಿ.
ನೋಡಿ, ಒಂದೊಂದು ರಾಶಿಯವರ ವಿಚಾರವಾಗಿ ನೋಡೋದಾದರೆ ಮೊದಲೇದಾಗಿ ನಾವು ಮೇಷರಾಶಿಯವರಿಗೆ ನೋಡ್ತೀವಿ. ಸಂಕ್ರಾಂತಿ ಫಲದ ವಿಚಾರವಾಗಿ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಆರೋಗ್ಯದಲ್ಲಿ ವಿಚಾರವಾಗಿ ಚೆನ್ನಾಗಿರುತ್ತೆ ಮತ್ತು ವ್ಯಾಪಾರ ವಹಿವಾಟುಗಳಲ್ಲಿ ಚೆನ್ನಾಗಿರುತ್ತೆ ಮತ್ತು ತಾವು ಒಂದು ಉದ್ಯೋಗಸ್ಥರಾಗಿದ್ದರೆ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥದ್ದು ಸ್ವಲ್ಪ ಮೊದಲನೇ ಒಂದು 2 ತಿಂಗಳು ನಾನು ಹೇಳಿದೆ 45ರಿಂದ 60 ದಿನ ಈ ಒಂದು ಕಾಲದಲ್ಲಿ ಸ್ವಲ್ಪ ಮೇಷರಾಶಿಯವರಿಗೆ ಒತ್ತಡನ ನೋಡ್ತಾ ಹೋಗ್ತೀವಿ. ಸೊ ಮುಂದುವರೆದ ಭಾಗದಲ್ಲಿ ನಾವು ವೃಷಭ ರಾಶಿಯವರಿಗೆ ನೋಡೋದಾದರೆ ಆಲ್ರೆಡಿ ವೃಷಭ ರಾಶಿಯವರಿಗೆ ನಮ್ಮ ಕೆಲವಾರು ಹಿಂದಿನ ಎಪಿಸೋಡ್ಗಳಲ್ಲಿ ವೀಕ್ಷಕರಿಗೆ ಕವರ್ ಮಾಡಿದ್ವಿ. ಅದರಲ್ಲಿ ಅಂತಂದ್ರೆ ಟಾಪ್ 5 ರಾಶಿಗಳಲ್ಲಿ ವೃಷಭ ರಾಶಿ ಬರುವಂಥದ್ದು. ಸೊ ಅದರಲ್ಲಿ ಸಂಕ್ರಾಂತಿ ಫಲದ ವಿಚಾರವಾಗಿ ನೋಡೋದಾದ್ರೂ ಉತ್ತರಾಯಣ ಪುಣ್ಯಕಾಲದಲ್ಲಿ ವೃಷಭ ರಾಶಿಯವರಿಗೆ ಆರೋಗ್ಯ, ಶಿಕ್ಷಣ ಮತ್ತು ಕೆಲವಾರು ವಿಚಾರಗಳಲ್ಲಿ ಅಂದರೆ ಅವ್ರು ಮಾಡ್ತಿರುವಂಥ ಉದ್ಯೋಗದಲ್ಲಿ ಆಗಿರ್ಬೋದು ಪದೋನ್ನತಿ ಸಿಗುವಂಥದ್ದು ಈ ವರ್ಷದ ವಿಶೇಷವಾಗಿದೆ. ಮಿಥುನ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಅಷ್ಟಮ ಸ್ಥಾನದಲ್ಲಿರೋದು ಈ ಒಂದು ಉತ್ತರಾಯಣ ಪುಣ್ಯಕಾಲದಲ್ಲಿ ಸ್ವಲ್ಪ ಕಿರಿಕಿರಿ, ಒಂದು ಮಾನಸಿಕ ಒಂದು ಆರೋಗ್ಯದ ವಿಚಾರವಾಗಿ ಮಿಥುನ ರಾಶಿಯವರಿಗೆ ಒತ್ತಡ ಇರುವಂಥದ್ದು ಅದನ್ನು ನೋಡ್ತಾ ಬರ್ತೀವಿ. ಸೊ ಆದರೂ ಕೂಡ ಎಷ್ಟೇ ಇದ್ರೂ ಕೂಡ ನೀವು ಒಂದು ಸ್ಟ್ರಗಲ್ಲಿಂದ ಈ ಒಂದು ಸಂಕ್ರಾಂತಿ ಒಂದು ವರ್ಷ ಭವಿಷ್ಯದ ನೋಡಿದಾಗ ಒಂದು ಒಳ್ಳೆಯ ಫಲ ಅಂತ ನೋಡ್ತೀವಿ. ಕರ್ಕಾಟಕ ರಾಶಿಯವರಿಗೆ ಅಲ್ಲಿ ನೋಡೋದಾದರೆ ಚಂದ್ರ ಒಂದು ಈ ಒಂದು ರಾಶಿಯಲ್ಲೇ ನಾನು ಆವಾಗಲೇ ತಿಳಿಸ್ಕೊಟ್ಟಂಗೆ ನಮ್ಮ ವೀಕ್ಷಕರಿಗೆ ಒಂದು ದ್ವಿನಕ್ಷತ್ರದಲ್ಲಿ ಈ ಒಂದು ಸಂಕ್ರಾಂತಿ ಮುಹೂರ್ತ ಬರುವಂಥದ್ದು. ಏನಂತಂದರೆ ತುಂಬ ವಿಶೇಷವಾಗಿ ಪುನರ್ವಸು ಮತ್ತು ಪುಷ್ಯ ನಕ್ಷತ್ರ ಇವೆರಡೂ ನಕ್ಷತ್ರಗಳು ಕರ್ಕಾಟಕ ರಾಶಿಯಲ್ಲೇ ಆಗ್ತಿರುವಂಥದ್ದು. ಅಂದರೆ ಚಂದ್ರ ಒಂದು ಕರ್ಕಾಟಕ ರಾಶಿಯಲ್ಲೇ ಇರುವಂಥದ್ದು ಆಗಿರೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಈ ವರ್ಷದಲ್ಲಿ ತುಂಬ ಚೆನ್ನಾಗಿರುವಂಥದ್ದು. ಸಂಕ್ರಾಂತಿ ವಿಚಾರವಾಗಿ ಸೂರ್ಯ ಚಂದ್ರನ ಒಂದು ಪರಸ್ಪರ ಸಮಸಪ್ತಕದಲ್ಲಿ ಬರುವಂಥದ್ದು ಈ ವರ್ಷದ ಸಂಕ್ರಾಂತಿ ತಮಗೆ ವಿಶೇಷವಾಗಿರುತ್ತೆ. ತಮ್ಮ ಆರೋಗ್ಯ ವೃದ್ಧಿ ಆಗುವಂಥದ್ದು, ಕುಟುಂಬದ ವಿಚಾರವಾಗಿ ಖರ್ಚುಗಳನ್ನು ಮಾಡುವಂಥದ್ದು ಯಥೇಚ್ಛವಾಗಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಪದೋನ್ನತಿ ಸಿಗುವಂಥದ್ದು ಮತ್ತು ಅದಲ್ದಿರ ತಾವು ಒಂದು ಇಷ್ಟಪಟ್ಟು ಒಳ್ಳೆಯ ಊಟ ಮತ್ತು ಒಳ್ಳೆ ಬಟ್ಟೆ ವಸ್ತ್ರಗಳನ್ನು ಈ ಒಂದು ಕರ್ಕಾಟಕ ರಾಶಿಯವರಿಗೆ ಈ ವರ್ಷದ ಸಂಕ್ರಾಂತಿ ಫಲದಲ್ಲಿ ನೋಡ್ತಾ ಹೋಗ್ತೀವಿ. ಮುಂದುವರೆದ ರಾಶಿಗಳಲ್ಲಿ ನಾವು ನೋಡ್ತಾ ಹೋದರೆ ಸಿಂಹ ರಾಶಿಯವರಿಗೆ ಈ ಒಂದು ಸಂಕ್ರಾಂತಿಯ ವರ್ಷ ಭವಿಷ್ಯ 2025ರಲ್ಲಿ ನೋಡೋದಾದರೆ ರಾಷ್ಟ್ರಾಧಿಪತಿಯಾದ ರವಿನೇ ಷಷ್ಠ ಭಾವದಲ್ಲಿ ಉತ್ತರಾಯಣ ಪುಣ್ಯಕಾಲದಲ್ಲಿ ಹೋಗೋದ್ರಿಂದ ಈ ಒಂದು ನಿಮ್ಮ ರಾಷ್ಟ್ರಾಧಿಪತಿ ಉಚ್ಚ ಭಾವಕ್ಕೆ ಹೋಗುವಂಥದ್ದು. ಉಚ್ಚ ಭಾವಕ್ಕೆ ಹೋದಾಗ ಏನಾಗುತ್ತೆ, ನಿಮ್ಮ ರಾಶಿಯವರಲ್ಲಿ ರಾಷ್ಟ್ರಾಧಿಪತಿ ಒಂದು ನಿಮಗೆ ಪಾಸಿಟಿವ್ ಆಗಿರುವಂಥ ಕಾನ್ಫಿಡೆನ್ಸ್ನ ಕೊಡುವಂಥದ್ದು ಮತ್ತು ಹೊಸ ಹೊಸ ವಿಚಾರಗಳು, ಹೊಸ ಆಲೋಚನೆಗಳು ಮತ್ತು ಮನಸ್ಸಿನಲ್ಲಿ ಉಲ್ಲಾಸ, ಉತ್ಸಾಹ, ಹೊಸ ಮಾಡುವಂಥ ವಿಚಾರ. ಯಾಕಂದರೆ ಮನಸ್ಸಿನಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ವಿ ಆರ್ ವಾಟ್ ವಿ ಥಿಂಕ್ ಅಂತ ನಮ್ಮ ಒಂದು ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ. ಅಂದರೆ ಯಾವ ವಿಚಾರ ಅಂತಂದರೆ ನಾವು ಇವತ್ತಿನ ಬೆಳಗಿನ ಮೈಂಡ್ ಸೆಟ್ ಏನು ಇಟ್ಕೊಂಡಿರ್ತೀವಿ ಪಾಸಿಟಿವ್, ಇಡೀ ದಿನ ಆ ಥರ ಪಾಸಿಟಿವ್ ಆಗಿ ಮೂವ್ ಆಗುವಂಥದ್ದು. ಆ ರೀತಿ ಈ ವರ್ಷದಲ್ಲಿ ಸಿಂಹ ರಾಶಿಯವರಿಗೆ ಸಂಕ್ರಾಂತಿ ಎಂದು ತುಂಬ ವಿಶೇಷವಾಗಿರುವಂಥ ಒಂದು ಈಗ ನಮ್ಮ ನೇರ ಸಂಪರ್ಕದಲ್ಲಿ ಒಬ್ರು ಕಾಲರ್ ವೆಯ್ಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಖಂಡಿತ. ಹಲೋ 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 ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮೇಡಮ್ ಕೇಳಿಸ್ತಾ ಇಲ್ಲ. ಮೇಡಮ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ದಯವಿಟ್ಟು ನೆಟ್ವರ್ಕ್ ಇರುವಂಥ ಪ್ಲೇಸಲ್ಲಿ ನಿಂತ್ಕೊಂಡು ಮಾತಾಡಿ. ಹಾಂ ಮೇಡಮ್. ಮೇಡಮ್ ಗುರೂಜಿ ಅವರು ಇದ್ದಾರೆ, ಮಾತಾಡಿ ಅವ್ರ ಹತ್ರ. ನಿಮ್ಮ ಸಮಸ್ಯೆ ಏನಿದೆ ಅವ್ರ ಹತ್ರ ಹೇಳ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ತೆ. ಹಲೋ. ಮಾತಾಡಿ ಮಾತಾಡಿ ಮೇಡಮ್, ಮಾತಾಡಿ. ಗುರೂಜಿ ಅವರು ಇದ್ದಾರೆ, ಮಾತಾಡಿ. ಗುರುಜಿ, ನಾನು ಜಾಬ್ ಸರ್ಚಿಂಗ್ ಅಲ್ಲಿ ಇದ್ದೆ. ಸೊ ಯಾವುದು ಕೆಲಸ ಆಗ್ತಾ ಇಲ್ಲ. ಹಲೋ. ನಮಸ್ತೆ ಅಮ್ಮ, ಹೇಳಿ. ಮೇಡಮ್ ಕೇಳಿಸ್ತಾ ಇದೆಯಾ? ಹಾಂ ಮೇಡಮ್, ಇವಾಗ ಕೇಳಿಸ್ತಿದೆ. ಕೇಳಿಸ್ತಾ ಇದೆಯಾ? ಓಕೆ ಮೇಡಮ್. ಗುರುಜಿ ಅವ್ರು ಲೈನಲ್ಲಿ ಇದ್ದಾರೆ, ದಯವಿಟ್ಟು ನೆಟ್ವರ್ಕ್ ಇರುವಂಥ ಪ್ಲೇಸಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ನೀಟಾಗಿ ಕೇಳಿಸುತ್ತೆ ಇನ್ನು ಗುರುಜಿ ಅವ್ರು ಮಾತಾಡೋವಂಥದ್ದು. ಗುರುಜಿ ನಮಸ್ತೆ. ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ಗುರುಜಿ, ನಾನು ಕೆಲಸ ಹುಡುಕ್ತಾ ಇದ್ದೆ. ಸೊ ಯಾವುದೇ ಕೆಲಸಗಳು ಆಗ್ತಿಲ್ಲ. ಹಾಗಾಗಿ 2025 ನಮಗೆ ಹೆಂಗಿದೆ ಅಂತ. ನಿಮ್ಮ ಜನ್ಮ ದಿನಾಂಕದ ಡೀಟೇಲ್ಸ್ ತಿಳಿಸ್ಕೊಡಿಯಪ್ಪ. ಗುರುಜಿ 10 ಜನವರಿ 1993. ಓಕೆ. ಹುಟ್ಟಿರೋ ಸಮಯ ಬೆಳಗ್ಗೆ 6:15. ಓಕೆ. ಹುಟ್ಟಿರೋ ಸ್ಥಳ ಬಂದು ಅದು ತಮಿಳ್ನಾಡು ಗುರುಜಿ. ಅಮ್ಮವ್ರ ಮನೆ, ಅಮ್ಮನ ತವ್ರ ಮನೆ. ತಮಿಳ್ನಾಡಲ್ಲಿ ಯಾವ ಊರು ಬರುತ್ತೆ? ಅವ್ರದ್ದು KN ದೊಡ್ಡಿ ಅಂತ. ಅದ್ರದ್ದು ತಾಲೂಕು, ಜಿಲ್ಲೆ? ಅದು ಸರಿಯಾಗಿ ನನಗೆ ಗೊತ್ತಿಲ್ಲ ಗುರುಜಿ. ಸರಿ, ಪರವಾಗಿಲ್ಲ. ಈಗೇನು ಪ್ರಶ್ನೆ ಇದೆ ತಮ್ಮದು? ಪ್ರಶ್ನೆ ಇವಾಗ ನಮಗೆ 2025 ಟೈಮು ಎಲ್ಲ ಹೆಂಗಿದೆ ಅಂತ. ಆಯಿತು, ಒಂದು ನಿಮಿಷ ನಿಮ್ಮ ಡೀಟೇಲ್ಸ್ನ ಇನ್ಪುಟ್ ಮಾಡ್ತಾ ಇದ್ದೀನಿ. ನೋಡಿ, ನೀವು ಕೊಟ್ಟಿರೋ ಮಾಹಿತಿ ಪ್ರಕಾರ ಜಾತಕದಲ್ಲಿ ತಮ್ಮದು ಬಂದು ಆಶ್ಲೇಷ ನಕ್ಷತ್ರ ಬರುತ್ತಮ್ಮ, ಕರ್ಕಾಟಕ ರಾಶಿ ಬರುತ್ತೆ
ಮತ್ತು ನಾವು ಧನುರ್ ಲಗ್ನ ಅಂತ ಹೇಳ್ತೀವಿ. ನಿಮಗೆ ನಾವು ಯಾವುದೇ ಒಂದು ಜಾತಕ ಫಲ ನೋಡಬೇಕಾದಾಗ ದಶಾಭುಕ್ತಿಗಳಂತ ಹೇಳ್ತೀವಿ. ಈಗ ತಮಗೆ ಶುಕ್ರದಶೆಯಲ್ಲಿ ರಾಹು ಭುಕ್ತಿ ನಡೀತಿದೆ. ತಾವು ಹೌಸ್ ವೈಫಾ ಅಥವಾ ಏನು ಕೆಲಸ ಮಾಡ್ತಿದ್ದೀರಾ, ಏನು ತಾವು ಇದು ಮಾಡ್ತಾ ಇರೋದು? ಮೊದ್ಲು ಕೆಲಸ ಮಾಡ್ತಿದ್ದೆ ಗುರುಜಿ, ಇವಾಗ ಪಾಪು ಇದೆ ನನಗೆ, 11 ತಿಂಗಳು ಪಾಪು. ಮನೇಲೆ ಇದ್ದೀನಿ. ಹಾಂ ನೋಡಿ, ಈ ವರ್ಷದಲ್ಲಿ 2025 ನಿಮಗೆ ಕರ್ಕಾಟಕ ರಾಶಿಯವರಿಗೆ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಂಗೆ ರಾಶಿಯವರ ವಿಚಾರವಾಗಿ ತುಂಬ ಚೆನ್ನಾಗಿದೆ. ಅಂದರೆ ನಿಮ್ಮ ಒಂದು ಆರೋಗ್ಯದ ವಿಚಾರ ಆಗಿರ್ಬೋದು ಮತ್ತು ನಿಮ್ಮ ಏನು ಸಾಂಸಾರಿಕ ವಿಚಾರದಲ್ಲಿ ಅಂತ ಹೇಳ್ತೀವಲ್ಲ, ಅದು ಕೂಡ ಚೆನ್ನಾಗಿರುವಂಥದ್ದು ವರ್ಷದಲ್ಲಿ. ವರ್ಷದ ಆರಂಭದಲ್ಲಿ ಸ್ವಲ್ಪ ನಿಮಗೆ ಶುಕ್ರ ಮಹಾದಶದಲ್ಲಿ ರಾಹು ಅಂತರ್ಭುಕ್ತಿ ನಡೀತಾ ಇರೋದ್ರಿಂದ ಸ್ವಲ್ಪ ಆತಂಕಗಳು ಜಾಸ್ತಿ ಇರುತ್ತೆ. ಅಂದರೆ ಮುಂದಿನ ಫ್ಯೂಚರ್ ಬಗ್ಗೆ ಏನಾಗುತ್ತೋ, ಏನೋ ಒಂದು ಫ್ಯಾಮಿಲಿ ಬಗ್ಗೆ ಭಯ ಆಗಿರ್ಬೋದು, ಆ ವಿಚಾರವಾಗಿ ಸ್ವಲ್ಪ ನೋಡ್ತಾ ಬರ್ತೀವಿ. ಆದಷ್ಟು ನಿಮಗೆ ಶುಕ್ರದಶೆ ರಾಹು ಭುಕ್ತಿ ನಡೀತಿರೋದ್ರಿಂದ ವರ್ಷದ ಇಡೀ ಚೆನ್ನಾಗಿರುತ್ತೆ. ಬಟ್ ರಾಹು ಅಂತರ್ದಶೆಗೆ ಸ್ವಲ್ಪ ನಿಮಗೆ ಒಂದು ಆತಂಕ ವಿಚಾರವಾಗಿ ನೋಡೋದಾದರೆ ತಾವು ಸ್ವಲ್ಪ ಒಂದು ದುರ್ಗಾದೇವಿ ಆರಾಧನೆ ಜಾಸ್ತಿ ಮಾಡಿ ಅಮ್ಮ. ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ದುರ್ಗಾದೇವಿ ಮಂತ್ರ ಬರುತ್ತೆ, ಓಂ ರೀಂ ದುಂ ದುರ್ಗೆ ನಮಃ ಅಂತೇಳಿ. ಮನೆಯಲ್ಲೂ ಯಥೇಚ್ಛವಾಗಿ ಮಾಡ್ಕೋಬೋದು, ಅಥವಾ ದೇವಸ್ಥಾನದಲ್ಲೂ ಕೂಡ ನಿಮ್ಮ ಮನೆ ಹತ್ತಿರ ಇರುವ ದೇವಸ್ಥಾನಕ್ಕೆ ಹೋಗಿ ಇದು ಮಾಡಿದ್ರೆ ಅದು ನಿಮಗೆ ತುಂಬ ಚೆನ್ನಾಗಿ ಪರಿಹಾರ ಆಗಿ ವರ್ಕ್ ಆಗುತ್ತೆ. ವರ್ಷ ಚೆನ್ನಾಗಿರುತ್ತಮ್ಮ, ಒಳ್ಳೆಯದಾಗಲಿ. ಎಸ್, ಕರೆಯನ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂಬಿಕಾ ಅವರೇ. ಗುರುಜಿ, ಈಗ ಸಿಂಹ ರಾಶಿವರೆಗೂ ನೀವು ತಿಳಿಸ್ಕೊಡ್ತಾ ಇದ್ರಿ, ಮುಂದಿನ ರಾಶಿಗಳನ್ನ ತಿಳಿಸ್ಕೊಡಿ ಗುರುಜಿ. ನೋಡಿ, ನಮ್ಮ ವೀಕ್ಷಕರಲ್ಲಿ ನಾವು ಈ ಒಂದು ವರ್ಷ ಭವಿಷ್ಯದ ಸಂಕ್ರಾಂತಿ ವರ್ಷ ಭವಿಷ್ಯದ ಬಗ್ಗೆ ನೋಡ್ತಾ ಇದ್ವಿ. ನಾವು ಸಿಂಹರಾಶಿಯವರಿಗೂ ನೋಡಿದ್ವಿ. ಕನ್ಯಾ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ಸಾಧಾರಣವಾಗಿರುವಂಥದ್ದು. ಯಾಕಂದರೆ ರಾಶಾಧಿಪತಿ ಪಂಚಮ ಸ್ಥಾನದಲ್ಲಿರುವಂಥದ್ದು, ಶನಿಯ ಮನೆಯ ಗೋಚಾರದಲ್ಲಿ 14ನೇ ತಾರೀಕು ಮೂವ್ ಆಗ್ತಾ ಇರುವಂಥದ್ದು. ಇಲ್ಲಿ ಸಾಧಾರಣ ವ್ಯಾಪಾರ ಅಂತ ಹೇಳ್ತೀವಿ. ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಹೆಚ್ಚು ಆತಂಕ ಇರುವಂಥದ್ದು ನಾವು ನೋಡ್ತಾ ಬರ್ತೀವಿ. ಸಂಕ್ರಾಂತಿ ವರ್ಷ ಭವಿಷ್ಯದಲ್ಲಿ ಈ ಒಂದು 2 ತಿಂಗಳ ತಮಗೆ ಸಾಧಾರಣವಾಗಿರುವಂಥದ್ದು. ಅದೇ ರೀತಿ ಮುಂದಿನ ವಿಚಾರ, ಒಂದು ತುಲಾ ರಾಶಿಯವರಿಗೆ ಸ್ವಲ್ಪ ರಾಶಾಧಿಪತಿಯ ಶುಕ್ರನ ಗೋಚಾರ ಸ್ವಲ್ಪ ಕಿರಿಕಿರಿ, ಪ್ರಾರಂಭಿಕ ಹಂತದಲ್ಲಿ ಈ ಒಂದು 2 ತಿಂಗಳ ಕಾಲ ಕಿರಿಕಿರಿ ಅಂತ ನೋಡ್ತಾ ಬರ್ತೀವಿ. ಸೊ ಇದ್ರ ವಿಚಾರವಾಗಿ ಸ್ವಲ್ಪ ಕೌಟುಂಬಿಕ ಕಲಹ ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಆದರೆ ಆ ಒಂದು ಎಲ್ಲ ಒಂದು ಸೂರ್ಯನ ಗೋಚಾರದಿಂದ, ಯಾಕಂದರೆ ಸೂರ್ಯ ಉತ್ತರಾಯಣ ಪುಣ್ಯಕಾಲ ಪ್ರವೇಶದಿಂದ ಕೌಟುಂಬಿಕ ಕಲಹ ಜಾಸ್ತಿ ಇದ್ರೂ ಕೂಡ ದೂರ ಆಗುವಂಥದ್ದು. ಆರ್ಥಿಕ ಸಂಪನ್ಮೂಲ ಸ್ವಲ್ಪ ಕ್ರೋಢೀಕರಣ ಒಂದು ತುಲಾ ರಾಶಿಯವರು ಮಾಡ್ಕೊಳ್ಳುವಂಥದ್ದು ನೋಡ್ತಾ ಬರ್ತೀವಿ. ಮತ್ತು ಹೆಚ್ಚು ಸಂಬಂಧಗಳಿಗೆ ಇವರು ಬೆಲೆ ಕೊಡುವಂಥದ್ದು ಈ ವರ್ಷದಲ್ಲಿ. ಆಮೇಲೆ ತುಲಾ ರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಮತ್ತು ಮದುವೆ ಭಾಗ್ಯ ವಿಚಾರದಲ್ಲಿ, ಯಾಕಂದರೆ ನಾವು ನಮ್ಮ ವೀಕ್ಷಕರಲ್ಲಿ ತಿಳಿಸ್ದಂಗೆ ಟಾಪ್ 5 ರಾಶಿಗಳನ್ನು ನೋಡಿದಾಗ ಇದು ತುಂಬ ಚೆನ್ನಾಗಿರುವಂಥದ್ದು. ಓಕೆ ಗುರುಜಿ, ತುಲಾ ರಾಶಿವರೆಗೂ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಹಲೋ ಸರ್, ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ತಮ್ಮ ಹೆಸರು? ಅಣ್ಣಪ್ಪ ಸ್ವಾಮಿ ಅಂತ. ಸರ್, ಎಲ್ಲಿಂದ ಕರೆ ಮಾಡಿರೋದು? ಇಲ್ಲೇ ತುಮಕೂರಿಂದ ಮೇಡಮ್. ತುಮಕೂರಿಂದ. ಓಕೆ, ಗುರುಜಿ ಅವರಿದ್ದಾರೆ, ಗುರುಜಿ ಅವ್ರನ್ನ ಮಾತಾಡಿಸಿ. ಕೊಡಿ. ನಮಸ್ತೆ ಸರ್. ನಮಸ್ತೆ ಗುರುಜಿ ಅವರೇ. ಸರ್, ತಿಳಿಸಿ, ತಮ್ಮ ಬರ್ತ್ ಡೀಟೇಲ್ಸ್ ಇದೆನಾ? ಸ್ವಾಮಿ, ತಮ್ಮ ಒಂದು ಜನ್ಮ ದಿನಾಂಕ, ಜನ್ಮ ಸಮಯ ಗೊತ್ತಿದೆ ತಮಗೆ? 1/6/70 ಸ್ವಾಮಿ. ಓಕೆ, ಜನ್ಮ ಸಮಯ ಗೊತ್ತಿಲ್ಲ ಸರ್, ಅವಾಗ ನಮ್ಗೇನು ಗೊತ್ತಿರ್ಲಿಲ್ಲ. ಪರವಾಗಿಲ್ಲ. ಹೆಸರು ಅಣ್ಣಪ್ಪ ಸ್ವಾಮಿ ಅಂತ ಹೇಳಿದ್ರಲ್ಲ? ಅಣ್ಣಪ್ಪ. ನಿಮ್ಮ ಇದ್ರ ಹೆಸರಿನ ಪ್ರಕಾರದಲ್ಲಿ ಮೇಷರಾಶಿ ಬರುತ್ತೆ ಸರ್ ತಮ್ಮದು. ಮೇಷರಾಶಿ ಬರುತ್ತೆ. ಏನ್ ವಿಚಾರ ತಿಳ್ಕೊಬೇಕಾಗಿತ್ತು ಸರ್? ಏನಿಲ್ಲ, ನಮ್ದು ನಮ್ಮ ತಂದೆಯವ್ರ ಕಾಲದಲ್ಲಿ ಒಂದು ಕ್ಯಾಮಗೊಂಡ್ಲಲ್ಲಿ ಒಂದು ಆಶ್ರಮ ಇತ್ತು. ಆಶ್ರಮದಲ್ಲಿ ಅವರು ಉತ್ತರಾಧಿಕಾರಿಯಾಗಿ ಕೆಲಸ ಮಾಡಿದ್ರು. ಆ ಸ್ವಾಮಿಗಳು ತೀರ್ಕೊಂಡ್ಬಿಟ್ರು, ನಮ್ಮ ತಂದೆಯವರು ತೀರ್ಕೊಂಡ್ಬಿಟ್ರು. ಅಲ್ಲಿ ಯಾರೋ ಒಬ್ರು ನೆಲಬಾಡಿಗೆ ಬಂದು ಎಲ್ಲ ಪೂರ್ತಿ ಅತಿಕ್ರಮಣ ಪ್ರವೇಶ ಮಾಡಿ ಅಕ್ರಮವಾಗಿ ಅನಧಿಕೃತವಾಗಿ ಬಿಲ್ಡಿಂಗು, ಪೆಟ್ರೋಲ್ ಬಂಕು ಇವೆಲ್ಲ ಮಾಡ್ಕೊಂಡು ಸ್ವಂತಕ್ಕೆ ಉಪಯೋಗಿಸ್ತಾರೆ ಸ್ವಾಮೀಜಿ ಆಶ್ರಮದ ಜಾಗನ. ಅದಕ್ಕೆ ಸಂಬಂಧಪಟ್ಟಂತೆ ಪೂರಾ ದಾಖಲಾತಿಗಳೆಲ್ಲ ನಮ್ಮ ಹತ್ರ ಕೊಟ್ಟು ಹೋಗಿದ್ದಾರೆ. ಅದು ಸ್ವಲ್ಪ ಎಲ್ಲಾ ಕಡೆ ತಿರ್ಗಾಡಿದ್ರು ಸ್ವಲ್ಪ ಯಾಕೋ ಕೆಲಸಗಳು ಆಗ್ತಾ ಇಲ್ಲ, ಅವರು ಏನು ಹೆದರ್ಕಂತ ಇಲ್ಲ. ಆಮೇಲೆ ನನಗೂನು ದೀಕ್ಷೆ ಕೊಟ್ಟು ಉತ್ತರಾಧಿಕಾರಿಯಾಗಿ ಅದು ಪತ್ರನೂ ಬರ್ಕೊಟ್ಟಿದ್ದಾರೆ ನನ್ಗೆ. ನಾವು ಅಲ್ಲಿ ಹೋಗಕ್ ಆಗ್ತಿಲ್ಲ, ಆ ತರ ಪರಿಸ್ಥಿತಿ ಆಗಿದೆ. ಅದ್ ಏನ್ ಸ್ವಾಮಿ, ಅದು ಯಾವ ತರ ಮಾಡ್ಬೇಕು ಸರ್? ಈಗ ನೀವು ಕೇಳ್ತಾ ಇರುವಂತಹದ್ದು ನಿಮ್ಮ ದೇವಸ್ಥಾನಗಳ ಮಠಮಾನ್ಯಗಳ ಉಳಿಸೋದಕ್ಕೆ ಬೆಳೆಸೋದಕ್ಕೆ ಏನಾದ್ರು ಒಂದು ಸಹಾಯ ಮಾಡ್ಬೇಕು ಸ್ವಾಮಿ. ಇಲ್ಲ ಏನಾದ್ರು ನೀವು ಹೇಳಿದ್ರೆ ಆ ರೀತಿ ಮಾಡ್ತೀನಿ ಸ್ವಾಮಿ. ಕೆಲಸ ಆಗ್ಬೇಕು ಒಟ್ಟಿನಲ್ಲಿ. ಅವ್ರು ಅಲ್ಲಿಂದ ಬಾಡಿಗೆನೂ ಈಗ 24ಕ್ಕೆ ಮುಗ್ದೋಗಿದೆ ಸ್ವಾಮಿ. ಅದೇ ಸರ್, ತಮ್ಮ ಉದ್ದೇಶ ಒಳ್ಳೇದಿದೆ. ಆಮೇಲೆ ತಮ್ಮ ಜನ್ಮ ದಿನಾಂಕ ಇಲ್ಲ ಅಂತ ಹೇಳಿದ್ರಿ.
ನೀವು ಕೇಳ್ತಿರೋ ಪ್ರಶ್ನಾ ಸಮಯ ಬಂದು ಇವತ್ತಿನ ಒಂದು ಶನಿವಾರ ಮಂಗಳ ಹೋರ ನಡೀತಾ ಇದೆ. ಮಂಗಳ ಬಂದು ಕಲಹಕಾರಕ ಆಗಿರೋದ್ರಿಂದ ಸೊ ಇಲ್ಲಿ ಏನಾಗುತ್ತೆ, ವ್ಯಾಜ್ಯಗಳನ್ನ ತೋರಿಸ್ಕೊಡುತ್ತೆ. ಅಂದ್ರೆ ಅವರು ನಿಮ್ಗೆ ನಿಮ್ಗೆಲ್ಲ ಗೊತ್ತಿದ್ದು ಕೂಡ ನಿಮ್ಗೆ ಒಂದು ಮೋಸ ಮಾಡಿರುವಂಥದ್ದು. ಅಂದ್ರೆ ತಾವು ಹೇಗೆ ಮರಳಾದ್ರಿ ಆ ಸಮಯದಲ್ಲಿ ನಿಮ್ಗೆ ಒಂದು ಉದ್ದೇಶಪೂರ್ವಕವಾಗಿ ನಿಮ್ಮ ಕಂಟ್ರೋಲ್ ಅಲ್ಲಿ ಇರಲಿಲ್ಲ ಅನ್ಸುತ್ತೆ. ತಾವು ಒಪ್ಕೊಂಡಾಗ ಅಥವಾ ತಮಗೆ ಉತ್ತರಾಧಿಕಾರಿ ಮಾಡಿ ಅಥವಾ ತಮ್ಮಲ್ಲಿ ಏನೋ ಸೈನ್ ಮಾಡಿಸ್ಕೊಂಡಾಗ ಆ ತರ ಇದ್ದಾಗ ಸ್ವಲ್ಪ ಏನಾಗುತ್ತಂದ್ರೆ ಸರ್, ಈಗ ಏನಾಗುತ್ತಂದ್ರೆ ಮಂಗಳ ಹೋರೆ ಈಗ ಕುಜ ನೀಚನಾಗಿದ್ದಾನೆ ಗೋಚರದಲ್ಲೂ ಕೂಡ ತಮಗೇನು ಕಾನೂನಾತ್ಮಕವಾಗಿ ಅಷ್ಟೊಂದು ಈಗೇನು ಹೋರಾಟ ಮಾಡಿದ್ರೆ ಬಲ ಇಲ್ಲ ಸರ್. ಓಕೆನಾ? ಸ್ವಲ್ಪ ನೀವು ಈ ಒಂದು ಮಾರ್ಚ್ ಮೊದಲನೇ ವಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥದ್ದು ಕೋರ್ಟು ಕೇಸು ವಿಚಾರವಾಗಿ ಅದು ಕೋರ್ಟ್ ವಿಚಾರವಾಗಿ ಆ ತರ ಏನಾದ್ರು ಇದ್ ಮಾಡಿದೀರಾ? ಅದ್ರದ್ದು ಏನಿದೆ ಫಲ ಈಗ? ಇಲ್ಲ, ಇಲ್ಲಿ ಒಂದು ಸಣ್ಣ ಕೋರ್ಟ್ ಅದೇ ಇಒ ಅಂತಾರಲ್ಲ, ಕಾರ್ಯನಿರ್ವಹಣಾ ಅಧಿಕಾರಿ, ಹಾಕೊಂಡಿದ್ವಿ. ಮೊನ್ನೆ ಬಂದಿದ್ರು. ಹೇಳಿದೆ ನಾನು, ಏನಪ್ಪ 35 ವರ್ಷದಿಂದ ಎಲ್ಲ ಬಾಡಿಗೆ ಎಲ್ಲ ನುಂಗಿ ನೀರ್ ಕುಡ್ದು ಈ ರೀತಿ ಮಾಡಿದಾರೆ, ಸ್ವಾಮಿಗಳನ್ನ ಇವರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದಾರೆ, ಬಾಳ್ವಳಿಕೆನ ಹಾಕಿದ್ರು ಅಂತ. ಇಲ್ಲ, ತಾವು ಕೇಳ್ತಿರೋ ಪ್ರಶ್ನಾ ಸಮಯಕ್ಕೆ ತಮಗೆ ಬಲ ಇದೆ ಸರ್. ಆದ್ರೆ ಮಾರ್ಚ್ ಮೊದಲನೇ ವಾರದ ನಂತರ ಇದಕ್ಕೆ ಪ್ರಯತ್ನ ಪಡಿ. ಅದ್ರ ಪ್ರಕಾರದಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಆದಷ್ಟು ನೀವು ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ವಲ್ಪ ಹರಕೆ ಅನ್ಕೊಳ್ಳಿ. ಅಂದರೆ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಕ್ಷೇತ್ರಕ್ಕೆ ಹೋಗಿ ನಮ್ದು ಈ ಥರ ವ್ಯಾಜ್ಯ ಇದೆ, ಅಂದರೆ ನಮಗೆ ಗೊತ್ತಿರಲಾರ್ದಂಗೆ ನಮ್ಮದು ಅತಿಕ್ರಮಣ ಆಗಿದೆ, ನಮಗೆ ಇದು ಮಾಡಿಕೊಡಿ ಅಂತ ಹರಕೆ ಮಾಡ್ಕೊಳ್ಳಿ. ಆಯ್ತಾ? ಪ್ರತಿನಿತ್ಯ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸರ್, ಅಲ್ಲಿ ಹೋಗಿ ತಾವು ಸಂಕಲ್ಪ ಮಾಡ್ಕೊಂಡು ಬನ್ನಿ. ನಿಮ್ಮ ಕೇಸ್ ಸಾಲ್ವ್ ಆದರೆ ನಿಮಗೆ ವಾಪಸ್ ಆ ಭೂಮಿ ಬಂದು ಜನಕ್ಕೆ ಒಳ್ಳೇದಾದರೆ ತಾವೇನೋ ಒಂದು ಕಾಣಿಕೆ ಅಲ್ಲಿ ಕ್ಷೇತ್ರದಲ್ಲಿ ಸಲ್ಲಿಸ್ತೀವಂತ ಆ ಥರ ಮಾಡ್ಕೊಂಬನ್ನಿ. ಆಮೇಲೆ ಯಥೇಚ್ಛವಾಗಿ ದಿನನಿತ್ಯ ಸುಬ್ರಹ್ಮಣ್ಯ ಆರಾಧನೆ, ಸುಬ್ರಹ್ಮಣ್ಯನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಥವಾ ಸುಬ್ರಹ್ಮಣ್ಯನ ಮಂತ್ರ ಬೆಳಗ್ಗೆ ಸ್ನಾನ ಆದಮೇಲೆ ಒಂದು ಲೈನು 108 ಬಾರಿ ಓಂ ಶರವಣ ಭವಾಯ ನಮಃ ಅಂತ ಬರುತ್ತೆ. ಹೇಳಿ. ಸೊ ಆ ವಿಚಾರವಾಗಿ ಆ ಸುಬ್ರಹ್ಮಣ್ಯ ಮಂತ್ರನ ಜಪ ಮಾಡ್ತಾ ಬನ್ನಿ, ಅದು ನಿಮಗೆ ಅನುಕೂಲ ಆಗುತ್ತೆ ಸರ್. ಅದರಿಂದ ಈ ಒಂದು ಭೂಮಿ ವ್ಯಾಜ್ಯಗಳು ನಿಮ್ಮಂತೆ ಪ್ರಾರಂಭ ಆಗುತ್ತೆ. ಮಾರ್ಚ್ ನಂತರ ಇದನ್ನ ನಿಮಗೆ ನಿಮ್ಮ ವಶಕ್ಕೆ ಬರುತ್ತೆ, ಅಲ್ಲಿಂದ ನಿಮಗೆ ಅನುಕೂಲತೆ ಸಿಗುತ್ತೆ ಆಗುತ್ತೆ ಸರ್. ಈ ರೀತಿ ಮಾಡಿ, ಒಳ್ಳೇದಾಗ್ಲಿ. ನಮ್ದೇನಿಲ್ಲ ಸ್ವಾಮಿ, ಈಗ ದೇವಸ್ಥಾನ ಮಠ ಎಲ್ಲ ಹೊರದಾಕ್ಬಿಟ್ಟಿದ್ದಾರೆ. ಹೌದು, ಹಾಗಾಗಿ ನಾವು ಈಗ ಹೊಸ ಕಟ್ಟಿ ಒಂದು ಆಶ್ರಮ. ಓಕೆ, ಕರೆಯನ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ. ಹಾಗೆ ಗುರುಜಿ, ಈಗ ತುಲಾ ರಾಶಿವರೆಗೂ ತಿಳಿಸ್ಕೊಡ್ತಾ ಇದ್ರಿ, ಈಗ ಮುಂದಿನ ರಾಶಿಗಳನ್ನ ತಿಳಿಸ್ಕೊಡಿ ಗುರುಜಿ. ಖಂಡಿತ ನೋಡ್ತಾ ಇದ್ವಿ. ಈಗ ನೋಡಿ, ಕೆಲವೊಬ್ಬರು ಯಾರು ಕರೆ ಮಾಡ್ತಾ ಇದ್ದಾರೆ ಈ ಮಠಮಾನ್ಯಗಳ ವಿಚಾರವಾಗಿ ಅತಿಕ್ರಮಣ ಆ ವಿಚಾರದಲ್ಲಿ ಅಂತಂದ್ರೆ ನಾವು ಇದಕ್ಕೆ ಕುಜ ಕಲಹಕಾರಕ ಗ್ರಹ ಅಂತ ಹೇಳ್ತೀವಿ. ಸೊ ಆ ಕುಜನ ಒಂದು ಬಲಪಡಿಸೋದ್ರಿಂದ ಅವರಿಗೆ ಒಳ್ಳೇದಾಗುವಂಥದ್ದು. ಸೊ ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗೆ ನೋಡೋದಾದ್ರೆ ನೇರವಾಗಿ ಪ್ರಯತ್ನ ಫಲ ಈ ಒಂದು ಮಾಸದಲ್ಲಿ ತುಂಬಾ ಚೆನ್ನಾಗಿರುವಂಥದ್ದು. ಸೊ ಸಂಪೂರ್ಣ ಒಂದು ಹೆಚ್ಚು ಯಾರ್ಯಾರು ಕೆಲಸ ಕಾರ್ಯಗಳು ಅಂದರೆ ವರ್ಕಿಂಗ್ ಕ್ಲಾಸ್ ಪೀಪಲ್ ಅಂತ ಹೇಳ್ತೀವಿ ಅಲ್ಲ, ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ತುಂಬಾ ಅತ್ಯದ್ಭುತವಾಗಿದೆ. ತಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಬರುವಂಥದ್ದು ಇಲ್ಲಿ ನಾವು ನೋಡ್ತಾ ಬರ್ತೀವಮ್ಮ ಈ ವರ್ಷದಲ್ಲಿ. ಓಕೆ ಗುರುಜಿ, ಮುಂದಿನ ರಾಶಿ ವೃಶ್ಚಿಕ ಆದ್ಮೇಲೆ ಸೊ ಮುಂದಿನ ರಾಶಿ ಧನುಸ್ಸು ರಾಶಿ ಅಂತ ಹೇಳ್ತೀವಿ. ಧನುಸ್ಸು ರಾಶಿಯ ವಿಚಾರವಾಗಿ ನೋಡೋದಾದ್ರೆ ವಿಶೇಷವಾಗಿ ಧನುಸ್ಸು ರಾಶಿಯವರಿಗೆ ಈ ವರ್ಷದಲ್ಲಿ ಹಣಕಾಸಿನ ನೆರವು ಯಥೇಚ್ಛವಾಗಿ ಹರಿದು ಬರುವಂಥದ್ದು. ಸೊ ಅದು ಅಲ್ದಿರ ಮತ್ತೆ ಹೆಚ್ಚು ಸಂಪನ್ಮೂಲ ಕ್ರೋಢೀಕರಣ ಈ ವರ್ಷದಲ್ಲಿ ನಾವು ಕಾಣ್ತಾ ಬರ್ತೀವಿ. ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಮತ್ತು ಒಂದು ಮನೆಯಲ್ಲಿ ಶುಭಾರಂಭ ಮತ್ತು ಶುಭ ಒಂದು ಸಂಕೇತಗಳು ಜಾಸ್ತಿ ಮತ್ತು ಶುಭ ಸಮಾರಂಭಗಳು ಜಾಸ್ತಿ ಈ ವರ್ಷದಲ್ಲಿ ನೋಡ್ತಾ ಬರ್ತೀವಿ. ಧನುರಾಶಿಯವರಿಗೆ ವಿಶೇಷವಾಗಿ ಗುರುಬಲ ಕೂಡ ಬರುವಂಥದ್ದು ನಮ್ಮ ಕೆಲವಾರು ಎಪಿಸೋಡ್ಸ್ಗಳಲ್ಲಿ ಹೇಳಿದ್ವಿ ನಾವು ವರ್ಷದಲ್ಲಿ. ಸೊ ಅದಕ್ಕೂ ಕೂಡ ಈ ಒಂದು ರಾಶಿ ತುಂಬಾ ಚೆನ್ನಾಗಿದೆ. ಓಕೆ ಗುರುಜಿ, ನಮ್ಮ ನೇರ ಸಂಪರ್ಕದಲ್ಲಿ ಮತ್ತೊಬ್ರು ಕಾಲರ್ ಕೂಡ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು ಹೇಳಿ. ಅರ್ಚನಾ. ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ಚಿಕ್ಕಬಳ್ಳಾಪುರ. ಓಕೆ ಮೇಡಮ್, ಗುರುಜಿ ಅವರಿದ್ದಾರೆ, ಮಾತಾಡಿ. ನಮಸ್ತೆ ಮೇಡಮ್, ಹೇಳಿ. ತಮ್ಮ ನಮಸ್ತೆ ಗುರುಗಳೇ. ನಮಸ್ತೆ, ತಮ್ಮ ಜನ್ಮ ದಿನಾಂಕ ತಿಳಿಸ್ಕೊಡಿ. ಅಲ್ಲ, ನಮ್ಮ ಮನೆಯವ್ರದ್ದು ಕೇಳ್ಬೇಕಿತ್ತು. ತಿಳಿಸಿ, ಅವ್ರ ಬಗ್ಗೆ, ಅವ್ರ ಜನ್ಮ ದಿನಾಂಕ ತಿಳಿಸಿ. 14/10/80 ಇಸ್ವಿ. ಓಕೆ, ಅವ್ರ ಜನ್ಮ ಸಮಯ? ಬೆಳಗ್ಗೆ 8:10. ಓಕೆ, ಜನ್ಮ ಸ್ಥಳ ಯಾವ್ದಮ್ಮ ಮನೆಯವ್ರದ್ದು? ತುಮಕೂರು. ಓಕೆ, ಏನ್ ತಿಳ್ಕೊಬೇಕಾಗಿತ್ತು ಯಜಮಾನ್ರ ಬಗ್ಗೆ ಮೇಡಮ್? ಟೈಮ್ ಹೆಂಗಿದೆ ಏನೋ, ಯಾವ ಕೆಲ್ಸನೂ ಹಿಡಿತಾ ಇಲ್ಲ. ನೋಡಿ, ಕೊಟ್ಟಿರೋ ಮಾಹಿತಿ ಪ್ರಕಾರ ಅವ್ರದ್ದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಬರುತ್ತೆ, ತುಲಾ ಲಗ್ನ ಜಾತಕ ಅವ್ರದ್ದು. ಅವರಿಗೆ ಚಂದ್ರದಶ ನಡೀತಾ ಇದೆ. ಚಂದ್ರದಶೆ ಅಂತಂದ್ರೆ ನಾವು ದಶಾಭುಕ್ತಿಗಳ ಫಲಗಳನ್ನ ನೋಡ್ತಾ ಬರ್ತೀವಿ. ಸ್ವಲ್ಪ ಯಜಮಾನ್ರಿಗೆ ಕೋಪ ಜಾಸ್ತಿ ಇದೆನಾ?
ಹೌದು ಸರ್. ಕೋಪ ತುಂಬ ಇರುತ್ತೆ. ಆ ಕೋಪದಿಂದ ಕೆಲವೊಂದು ಸತಿ ಏನಾಗುತ್ತೆ, ಅವ್ರು ತೊಗೊಂಡಿರುವಂಥ ಡಿಸಿಷನ್ಸ್ಗಳಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಮ್ಮ ಯಜಮಾನ್ರು? ಬಿಸ್ನೆಸ್ ಮಾಡ್ಬೇಕು ಅಂತ ಸ್ವಾಮಿ. ಮಾಡಲಿ, ಬಿಸ್ನೆಸ್ಸಿಗೆ ಅನುಕೂಲ ಇದೆ. ಬಟ್ ಆರ್ಥಿಕವಾಗಿ ಸ್ವಲ್ಪ ಅವ್ರಿಗೆ ಮಾರ್ಚ್ವರೆಗೂ ಕಷ್ಟ ಇದೆ. ಆದಷ್ಟು ಚಂದ್ರದಶ ನಡೀತಿರೋದ್ರಿಂದ ಸ್ವಲ್ಪ ಅವರು ಯಾವುದೇ ವಿಚಾರದಲ್ಲಿ ವ್ಯಾವಹಾರಿಕವಾಗಿ ನಿಮ್ಮ ಒಂದು ಪರ್ಸ್ನಲ್ ವಿಚಾರವಾಗಿ ಕೋಪನ ಕಂಟ್ರೋಲ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿ ಶಿವನ ಆರಾಧನೆ ಜಾಸ್ತಿ ಮಾಡೋಕ್ಕೆ ಹೇಳಿ. ಅಂದರೆ ದಿನಾಲು ಶಿವ ಸ್ತೋತ್ರ ಹೇಳೋದು, ಶಿವನ ದೇವಸ್ಥಾನಕ್ಕೆ ಹೋಗೋದು, ಆದಷ್ಟು ಒಂದು ಕೊಳ್ಳಲ್ಲಿ ಒಂದು ಸ್ಫಟಿಕ ಮಾಲೆ ಹಾಕ್ಸಿ, ಆದರೆ ಅವ್ರ ಕೋಪ ಕಮ್ಮಿ ಆಗುತ್ತೆ. ಅವ್ರಿಗೆ ಎಷ್ಟು ಮೈಂಡ್ ಕಾಮ್ ಆಗಿರ್ತಾರೆ, ಅವರಿಗೆ ಬಿಸ್ನೆಸ್ ಮಾಡೋದಕ್ಕೆ ಮತ್ತು ಹಣಕಾಸು ವಿಚಾರವಾಗಿ ಮತ್ತು ಎಲ್ಲ ಕೆಲಸ ಕಾರ್ಯಗಳು ನಿಧಾನವಾಗಿ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಮ್ಮ ಅವ್ರಿಗೆ. ಅದು ಯಾವ್ದು ಕೈ ಹಾಕಿದ್ರು ಕೈ ಹತ್ತುತ್ತಾ ಇಲ್ಲ ಸ್ವಾಮಿ. ಹೌದು, ಅವರಿಗೆ ಮಾರ್ಚ್ವರೆಗೂ ಸ್ವಲ್ಪ ಸಮಯ ಸರಿ ಇಲ್ಲ. ಮಾರ್ಚ್ವರೆಗೂ ವೇಟ್ ಮಾಡಿ. ಈ ಒಂದು ಪರಿಹಾರಗಳನ್ನ ತಿಳಿಸ್ಕೊಟ್ನಲ್ಲ ಶಿವನ ವಿಚಾರವಾಗಿ ಮತ್ತು ಸ್ಫಟಿಕ ಮಾಲೆ ವಿಚಾರವಾಗಿ, ಅದನ್ನು ಮಾಡಿ ಮಾರ್ಚ್ ನಂತರ ಅವರಿಗೆ ಕೈಗೂಡುತ್ತೆ. ಅವಾಗ ಮಾಡಲಿ, ಖಂಡಿತ ಚೆನ್ನಾಗಾಗುತ್ತಮ್ಮ ಅವರಿಗೆ. ಸರಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಓಕೆ, ಕರೆಯನ್ನ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಂತ ಹೇಳ್ತಾ, ಗುರುಜಿ ಈಗ ಮುಂದಿನ 3 ರಾಶಿ, ಕೊನೆಯ ರಾಶಿಯನ್ನ ತಿಳಿಸ್ಕೊಡ್ತಾ ಇದ್ರಿ, ತಿಳಿಸ್ಕೊಡಿ ಗುರುಜಿ. ನೋಡಿ, ನಮ್ಮ ವೀಕ್ಷಕರಲ್ಲಿ ಕುತೂಹಲ ಇರೋದೇನಂತಂದರೆ, ಯಾರ್ಯಾರು ಕರೆ ಮಾಡ್ತಾ ಇದ್ದಾರಲ್ಲ ಅವರವರ ವಿಚಾರವಾಗಿ ವರ್ಷ ಭವಿಷ್ಯದ ಜೊತೆನಲ್ಲಿ ಅವರವರ ಜಾತಕ ದಶಾಭುಕ್ತಿಗಳು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಅದಕ್ಕೆ ಯಾರ್ಯಾರು ಕರೆ ಮಾಡ್ತಾ ಇದ್ದಾರೆ ಅವರಿಗೆ ಅವರ ಒಂದು ಜನ್ಮ ದಿನಾಂಕದ ಒಂದು ಮಾಹಿತಿಗಳನ್ನು ಎಷ್ಟು ಬೇಗ ಕೊಡ್ತಾರೆ ಅಷ್ಟು ಬೇಗ ಫಲಗಳನ್ನು ಹೇಳ್ಬೋದು. ಸೊ ಆ ವಿಚಾರದಲ್ಲಿ ನಾವು ನೋಡ್ತಾ ಇದ್ವಿ. ರಾಶಿ ಫಲದ ವಿಚಾರವಾಗಿ ಮಕರ ರಾಶಿಯವರಿಗೆ, ಈ ಒಂದು ರಾಶಿಯವರಿಗೆ ಈ ಒಂದು ಉತ್ತರಾಯಣ ಪುಣ್ಯಕಾಲದಲ್ಲಿ ತಮ್ಮ ರಾಶಿಯಲ್ಲೇ, ಯಾಕಂದರೆ ಉತ್ತರಾಯಣ ಅಂದ್ರೇ ತುಂಬ ವಿಶೇಷ. ಎಷ್ಟೋ ಜನಕ್ಕೆ ಉತ್ತರಾಯಣ ಅಂದರೆ ಗೊತ್ತಿಲ್ಲ. ಈಗ ನಮ್ಮ ಒಂದು ಪಥದಲ್ಲಿ ದಕ್ಷಿಣಾಯಣ ಉತ್ತರಾಯಣ ಅಂತ ಹೇಳ್ತೀವಿ. ಸೂರ್ಯ ತನ್ನ ಪಥ ಬದಲಾವಣೆ ಮಾಡ್ತಾನೆ. ಪಥ ಬದಲಾವಣೆ ಅಂತಂದ್ರೆ, ಉತ್ತರ ಅಂತಂದ್ರೆ ನಮಗೆ ಎಲ್ಲ ಸಿಗುವಂತ ಆನ್ಸರ್ಸು, ಆಯನ ಅಂತಂದ್ರೆ ಪಾತ್ ಅಂತ ಹೇಳ್ತೀವಿ ಇಂಗ್ಲಿಷಲ್ಲಿ. ಅಂದ್ರೆ ಇಷ್ಟು ದಿನ ನಾವು ಏನು ಚಳಿಗಾಲದಲ್ಲಿ ಇರ್ತೀವೋ, ಸೂರ್ಯ ನೀಚತ್ವದಿಂದ ಉಚ್ಚತ್ವ ಕಡೆಗೆ ಬರುತ್ತೋ, ಎಲ್ಲರಿಗೂ ಒಂದು ಉತ್ತರಗಳು ಸಿಗುವಂಥದ್ದು. ಈ ಒಂದು ಉತ್ತರ ಅಂತಂದ್ರೆ ಲೈಫಿಗೆ ಆನ್ಸರ್ಸ್. ಈಗ ನೋಡಿ, ಯಾರೋ ಒಬ್ರು ನಮಗೆ ದಿಕ್ಕು ಕಾಣಿಸ್ತಾ ಇಲ್ಲ, ನಮಗೆ ಏನೋ ಒಂದು ಮುಂದುವರಿತಾ ಇಲ್ಲ, ಜೀವನದಲ್ಲಿ ಸ್ಟ್ರಕ್ ಆಗಿದ್ದೀವಿ ಅಂತ ಹೇಳ್ತೀವಿ. ಎಲ್ಲರಿಗೂ, ಎಲ್ಲ ಸಮಸ್ತ ಜನರಿಗೂ ಕೂಡ ಉತ್ತರ ಸಿಗುವಂಥದ್ದೇ ಉತ್ತರಾಯಣ ವಿಶೇಷವಾಗಿರುವಂಥದ್ದು, ತುಂಬ ವಿಶೇಷವಾಗಿ. ಅದರಲ್ಲಿ ನಾವು ಉತ್ತರಾಯಣದಲ್ಲಿ ನೋಡುವಂಥದ್ದು ಪ್ರತಿಯೊಂದು ವಿಚಾರದಲ್ಲಿ ನಾವು ದೊಡ್ಡ ದೊಡ್ಡ ಮಹಾಪುರುಷರು ಕೂಡ ಉತ್ತರಾಯಣದಲ್ಲೇ ಜನ್ಮಿಸಿರುವಂಥದ್ದು. ಹೇಗೆ ನಮಗೆ ಉತ್ತರಾಯಣದಲ್ಲಿ ಯಾವ್ಯಾವ ಹಬ್ಬಗಳು ಬರುತ್ತೆ ತಮಗೆ ಗೊತ್ತಿರಂಗೆ, ರಾಮನವಮಿ ಬರುತ್ತೆ, ಹನುಮಾನ್ ಜಯಂತಿ ಬರುತ್ತೆ. ಅಂದರೆ ನಮ್ಮ ಸಕಲ ಯಾರು ಮಹಾಪುರುಷರೆಲ್ಲ ಉತ್ತರಾಯಣದಲ್ಲಿ ಜನ್ಮ ತಾಳಿರುವಂಥದ್ದು, ಅಂದರೆ ಎಲ್ಲರಿಗೂ ಉತ್ತರ ಸಿಗುವಂಥದ್ದು. ಆ ರೀತಿ ಸೂರ್ಯನ ಉತ್ತರಾಯಣ ಪುಣ್ಯಕಾಲದಲ್ಲಿ ಮಕರ ರಾಶಿಯವರಿಗೆ ಯಥೇಚ್ಛವಾಗಿ ರಾಶಿಗೆ ಪ್ರವೇಶ ಆಗಿರುವಂಥದ್ದು, ಒಳ್ಳೆಯ ಆರೋಗ್ಯ ಮತ್ತು ಹಣಕಾಸಿನ ಅಂತಸ್ತು ಚೆನ್ನಾಗಿರುವಂಥದ್ದು, ತಾಯಿ ಆರೋಗ್ಯ ಉತ್ತಮವಾಗಿರುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿರುವಂಥದ್ದು, ಈ ವಿಚಾರವಾಗಿ ಒಳ್ಳೆಯದಾಗುತ್ತಮ್ಮ. ಓಕೆ ಗುರುಜಿ, ಈಗ ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ ಮೇಡಮ್, ಮಂಜುನಾಥ್ ಅಂತ. ನಮಸ್ತೆ ಮಂಜುನಾಥ್ ಅವರು, ಎಲ್ಲಿಂದ ಕರೆ ಮಾಡಿರೋದು? ಮೇಡಮ್ ಹೆಗ್ಗೆರೆ. ಓಕೆ, ಗುರುಜಿ ಅವರಿದ್ದಾರೆ, ಮಾತಾಡಿ ಅವ್ರ ಹತ್ರ. ನಮಸ್ಕಾರ, ಹೇಳಿ. ನಮಸ್ಕಾರ ಗುರುಜಿ. ತಮ್ಮ ಜನ್ಮ ದಿನಾಂಕ ತಿಳಿಸ್ಕೊಡಿ ಸರ್. 30/5/92. ಓಕೆ, ಜನ್ಮ ಸಮಯ ಮಧ್ಯಾಹ್ನ 2:30. ಹುಟ್ಟಿರೋ ಸ್ಥಳ ಬಾಣಾವರ. ಓಕೆ, ಏನು ತಿಳ್ಕೊಬೇಕಾಗಿತ್ತು ಸರ್ ತಮಗೆ? ವ್ಯವಹಾರ ಮಾಡ್ತಾ ಇದ್ದೀನಿ, ಒಂದು ಬೇಕರಿ ಮಾಡ್ಕೊಂಡಿದ್ದೀನಿ. ವ್ಯವಹಾರದಲ್ಲಿ ಸ್ವಲ್ಪ ಲಾಸ್ ಆಗ್ತಾ ಇದೆ ಸ್ವಲ್ಪ. ಹಾಗೆ ಮದುವೆ ವಿಚಾರ ಒಂದು ತಿಳ್ಕೊಬೇಕಾಗಿದೆ ಸರ್. ತಮಗೆ ಮೇಷರಾಶಿ ಭರಣಿ ನಕ್ಷತ್ರ ಬರುತ್ತೆ ತಮ್ಮದು, ಕನ್ಯಾ ಲಗ್ನ ಜಾತಕ. ತಮ್ಮಲ್ಲಿ ಈಗ ದಶಾಭುಕ್ತಿ ನಡೀತಿರೋದು ರಾಹು ದಶೆ ಗುರು ಭುಕ್ತಿ ನಡೀತಾ ಇದೆ. ಸೊ ಸ್ವಲ್ಪ ಸೆಪ್ಟೆಂಬರ್ 2020ರಿಂದ ವ್ಯವಹಾರದಲ್ಲಿ ಏರುಪೇರುಗಳು ಜಾಸ್ತಿ ಇದೆ. ತಾವು ಇನ್ವೆಸ್ಟ್ಮೆಂಟ್ ಅಂತ ಏನು ಹಾಕಿದ್ದೀರಲ್ಲ, ದುಡ್ಡು ಬರುತ್ತೆ, ಆದರೆ ದುಡ್ಡಿನ ಖರ್ಚುಗಳು ಯಥೇಚ್ಛವಾಗಿ ಆಗ್ತಾ ಇದೆ ಲಾಸ್ಟ್ ಒಂದು 6 ತಿಂಗಳಿಂದ. ಆ ಖರ್ಚಲ್ಲಿ ಕಂಟ್ರೋಲ್ ಇಲ್ಲ ಅಂತ ತೋರಿಸುತ್ತೆ. ಸೊ ಆ ವಿಚಾರವಾಗಿ ಸ್ವಲ್ಪ ಎಲ್ಲಿ ಹೆಚ್ಚು ಖರ್ಚಾಗುತ್ತೆ ಅನ್ನೋದು ನಾನು ನೋಡ್ಕೊಳ್ಳಿ, ಅದನ್ನು ಎಲ್ಲಿ ತಡೆ ಹಿಡಿಬೋದು ಅನ್ನೋದು. ಮತ್ತು ಜಾತಕದಲ್ಲಿ ಶನಿ ನಿಮಗೆ ವಕ್ರಿ ಆಗಿರೋದ್ರಿಂದ, ಮತ್ತು ಶನಿ ಬಂದು ನಿಮಗೆ ಆದಷ್ಟು ಒಂದು ಕೆಲಸದಕ್ಕಿಂತನೂ ಜಾಸ್ತಿ ಹೆಚ್ಚು ಕೆಲಸ ಮಾಡಬೇಕು, ಮತ್ತು ಇನ್ನೇನೋ ಮಾಡಬೇಕು ಅಂತ ತುಂಬ ತಲೆ ಓಡಿಸ್ತಾ ಇರ್ತೀರ. ಆ ವಿಚಾರವಾಗಿ ಕೂಡ ಮಾಡೋ ಕೆಲಸದಲ್ಲಿ ಎಷ್ಟು ಕಾನ್ಸಂಟ್ರೇಷನಿಂದ ಮಾಡ್ತೀರಾ ಅದು ತಮಗೆ ಒಳ್ಳೆಯದಾಗುತ್ತೆ, ಆಗ್ಬೋದಲ್ಲ. ಮತ್ತು ಮದುವೆ ವಿಚಾರವಾಗಿ ನೋಡೋದಾದರೆ ತಮಗೆ ಈ ವರ್ಷದಲ್ಲಿ ಅಷ್ಟೊಂದು ಗುರುಬಲ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಬಂದಿಲ್ಲ. ಸೊ ಈ ವಿಚಾರದಲ್ಲಿ ತಮಗೆ ಜೂನ್ ನಂತರ ಪ್ರಯತ್ನ ಪಡಿ. ನಿಮ್ಮ ಮನೆಯ, ನೀವು ಈಗ ಎಲ್ಲಿ ಇರ್ತೀರೋ ಅಲ್ಲಿಂದ ನಿಮ್ಮ ಮನೆಯ ನಾವು ಸಪ್ತಮ ಸ್ಥಾನಕ್ಕೆ ನಾವು ಮದುವೆ ಸ್ಥಾನ ಅಂತ ಹೇಳ್ತೀವಿ. ತಮ್ಮದು ಕನ್ಯಾ ಲಗ್ನ ಆಗಿರೋದ್ರಿಂದ ಸಪ್ತಮ ಸ್ಥಾನ ಬಂದು ತಮಗೆ ಉತ್ತರ ದಿಕ್ಕು, ನಿಮ್ಮ ಮನೆಯಿಂದ ಉತ್ತರ ದಿಕ್ಕಿನ ಕಡೆಗೆ ಹುಡುಗಿ ಸಿಗುವಂಥದ್ದು. ಆ ಕಡೆ ಪ್ರಯತ್ನ ಪಡಿ, ಅದರಿಂದ ಜೂನ್ ನಂತರ ಒಳ್ಳೆಯದಾಗುತ್ತೆ.
ಆಮೇಲೆ ದಶಾ ನಿಮಗೆ ನಡೀತಾ ಇರೋದ್ರಿಂದ ಸ್ವಲ್ಪ ದಶಾ ಫಲವಾಗಿ ಆದಷ್ಟು ದುರ್ಗಾದೇವಿ ಆರಾಧನೆ ಮಾಡಿ, ನಿಮಗೆ ಬಿಸ್ನೆಸ್ಗೂ ಒಳ್ಳೇದಾಗುತ್ತೆ, ಮದುವೆ ವಿಚಾರವಾಗೂ ಒಳ್ಳೇದಾಗುತ್ತೆ ಸರ್. ಆಯ್ತು. ಒಳ್ಳೇದಾಗಲಿ. ಕರೆಯನ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಗುರುಜಿ, ನೀವು ಫಲಾನುಫಲಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ರಾಶಿಯ ಈಗ ಕೊನೆಯ ರಾಶಿ 2 ಇದೆ, ಅದನ್ನು ತಿಳಿಸ್ಕೊಡಿ ಗುರುಜಿ. ನೋಡಿ, ನಾವು ಮಕರ ರಾಶಿ ಅವ್ರ ಬಗ್ಗೆ ಹೇಳ್ತಾ ಇದ್ವಿ. ಕೊನೆಯ ರಾಶಿ ಅಂತಂದ್ರೆ ಕುಂಭ ರಾಶಿ ಅಂತ ಹೇಳ್ತೀವಿ. ಯಾವುದಕ್ಕೂ ರಾಶಿಗೆ ಕೊನೆ ಮತ್ತು ಪ್ರಾರಂಭ ಅಂತಿರಲ್ಲ, ಆದ್ರೆ ಎಲ್ಲಾ ರಾಶಿಗಳು ಅಷ್ಟೇ ಸಮಾನವಾಗಿರುವಂತದ್ದು. ಅದಕ್ಕೆ ನಮ್ಮ ಒಂದು ವೀಕ್ಷಕರಲ್ಲಿ ನಾವು ಮೀನ ರಾಶಿಯಿಂದ ಪ್ರಾರಂಭ ಮಾಡಿದ್ವಿ ವರ್ಷ ಫಲದಲ್ಲಿ. ನಮ್ಮ ವೀಕ್ಷಕರು ಅದ್ರ ಬಗ್ಗೆ ಗಮನ ಹರಿಸಿರ್ತಾರೆ ಅನ್ಕೊಂತೀನಿ. ಕುಂಭ ರಾಶಿಯವರಿಗೆ ಈ ವರ್ಷದಲ್ಲಿ ಸಾಂಸಾರಿಕದಲ್ಲಿ ಸ್ವಲ್ಪ ಕಲಹಗಳು ಜಾಸ್ತಿ ಆಗುವಂಥದ್ದು. ನಾನು ಅವಾಗಲೇ ಹೇಳಿದೆ, ಸ್ವಲ್ಪ ಚೋರ ಭೀತಿ ಜಾಸ್ತಿ ಅಂತ ಹೇಳ್ತೀವಿ ಈ ರಾಶಿಗೆ ಸಂಬಂಧಪಟ್ಟಂಥದ್ದು. ಸ್ವಲ್ಪ ಏನೋ ಮಾನಸಿಕ ಒತ್ತಡ, ಯಾಕಂದ್ರೆ ಮೊದಲನೇ ಅರ್ಧ ಭಾಗದಲ್ಲಿ ಸಾಡೆ ಶನಿನೂ ಕೂಡ ಸ್ವಲ್ಪ ಕಾಡುವಂಥದ್ದು. ಮಾರ್ಚ್ವರೆಗೂ ಇವರಿಗೆ ಸ್ವಲ್ಪ ಕಿರಿಕಿರಿಗಳಿರುವಂಥದ್ದು. ಮಾರ್ಚ್ ನಂತರ ಸಂಕ್ರಾಂತಿ ಏನೋ ಒಂದು ಫಲ ಅಂತ ನೋಡ್ತೀವಿ, ಅವರಿಗೆ ತುಂಬ ಚೆನ್ನಾಗಿರುವಂಥದ್ದು. ಮತ್ತು ಮೀನರಾಶಿಯವರಿಗೆ ನೋಡೋದಾದರೆ ಸಾಂಸಾರಿಕವಾಗಿ ತುಂಬ ಖುಷಿಯಾಗಿರುವಂಥದ್ದು, ಭಾಗ್ಯೋದಯ, ಜಾಕ್ಪಾಟ್ ಅಂತಲೇ ಹೇಳ್ಬೋದು ಸಂಕ್ರಾಂತಿ ವಿಚಾರವಾಗಿ. ಯಾಕಂದರೆ ತದೇಕ ಚಿತ್ತದಿಂದ ಗುರುಬಲ ಒಂದು ಸೃಷ್ಟಿಯಾಗುವಂಥದ್ದು, ರಾಶಿಯಿಂದ ಚತುರ್ಥ ಭಾವಕ್ಕೆ ಗುರು ಇದು ಆಗುವಂಥದ್ದು, ಮತ್ತು ಸಂಕ್ರಾಂತಿ ಫಲದ ವಿಶೇಷವಾಗಿ ಮೀನರಾಶಿಯವರಿಗೆ ತುಂಬ ಹೆಚ್ಚು ಚೆನ್ನಾಗಿರುವಂಥದ್ದು ಈ ವರ್ಷದಲ್ಲಿ ನಾವು ನೋಡ್ತಾ ಬರ್ತೀವಮ್ಮ. ಓಕೆ ಗುರುಜಿ, ಏನು ಉತ್ತರಾಯಣ ಪುಣ್ಯಕಾಲದ 12 ರಾಶಿಗಳ ಫಲಾನುಫಲಗಳನ್ನು ನೀವು ತಿಳಿಸ್ಕೊಡ್ತಾ ಇದ್ರೆ, ಹಾಗೆ ಈ ವರ್ಷದಲ್ಲಿ 2025ರಲ್ಲಿ ರಾಷ್ಟ್ರ ಮತ್ತು ರಾಜ್ಯದ ವಿಚಾರವಾಗಿ ಆಗು ಹೋಗುಗಳ ಬಗ್ಗೆ ತಿಳಿಸ್ಕೊಡಿ. ಈಗ ಕರೋನಾ ಥರ ಇನ್ನೊಂದು ಮಹಾಮಾರಿ ಬರ್ತಾ ಇದೆ ಅಂತ ಹೇಳಿ ಸುದ್ದಿ ಹರಡ್ತಾ ಇದೆ, ಈ ಥರ ಒಂದು ವಿಚಾರಗಳಾಗಿರ್ಬೋದು, ಈ ಥರದ್ದು ತಿಳಿಸ್ಕೊಡಿ ಗುರುಜಿ. ನೋಡಿ, ತುಂಬ ವಿಶೇಷವಾಗಿ ನಾವು ನೋಡೋದಾದ್ರೆ, ನಾವು ಸಂಕ್ರಾಂತಿ ಫಲದಲ್ಲಿ ನೋಡಬೇಕಾದಂದ್ರೆ ಪ್ರತಿಯೊಂದಕ್ಕೂ ನಾವು ಕುಂಡ್ಲಿ ಅಂತ ಹಾಕ್ತೀವಮ್ಮ. ಸೊ ಈ ವಿಚಾರದಲ್ಲಿ ನಾವು ಸಂಕ್ರಾಂತಿ ಕುಂಡ್ಲಿ ನೋಡಿದಾಗ ಕನ್ಯಾ ಲಗ್ನದ ಕುಂಡ್ಲಿ ಬರುವಂಥದ್ದು. ಇಲ್ಲಿ ನಮಗೆ 10 ಡಿಗ್ರಿ 31 ನಿಮಿಷ ಅಂತ ಹೇಳ್ತೀವಿ. ಅಲ್ಲಿ ಕುಂಡ್ಲಿಯಲ್ಲಿ ಕನ್ಯಾ ಲಗ್ನ ಉದಯ ಆಗುವಂಥದ್ದು. ಲಗ್ನದಲ್ಲಿ ಕೇತು, ತೃತೀಯದಲ್ಲಿ ಒಂದು ಲಗ್ನಾಧಿಪತಿ ಅಂತ ಹೇಳ್ತೀವಿ, ಚತುರ್ಥ ಭಾವದಲ್ಲಿ ಸೂರ್ಯ ಚಂದ್ರ ಮತ್ತು ಷಷ್ಠ ಭಾವದಲ್ಲಿ ಶುಕ್ರ ಶನಿ ಇರುವಂಥದ್ದು, ಸಪ್ತಮ ಭಾವದಲ್ಲಿ ರಾಹು ಮತ್ತು ಭಾಗ್ಯಕ್ಕೆ ಕೇತು ಮತ್ತು ಲಾಭಸ್ಥಾನ ಒಂದು ನೀಚ ವಕ್ರಿ ಕುಜ ಅಂತ ಹೇಳ್ತೀವಿ. ಸೊ ಈ ರೀತಿ ಫಲಗಳು ನಮ್ಮ ದೇಶಕ್ಕೆ, ನಮ್ಮ ರಾಷ್ಟ್ರ ಮತ್ತು ನಮ್ಮ ರಾಜ್ಯಕ್ಕೆ ನಾವು ಫಲಗಳನ್ನು ನೋಡುತ್ತಾ ಹೋದರೆ ಈ ವರ್ಷದಲ್ಲಿ ಅಷ್ಟೊಂದು ಈ ಒಂದು ಜನಗಳಲ್ಲಿ ನಮ್ಮ ಒಂದು ರಾಜಕೀಯ ವ್ಯವಸ್ಥೆಯ ಬಗ್ಗೆ ಸ್ವಲ್ಪ ಅಪನಂಬಿಕೆಗಳು ಜಾಸ್ತಿ ಆಗುವಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಒಂದು ರಾಜಕಾರಣಿಗಳ ಅಸಹ್ಯತೆ, ಅವರ ಬಗ್ಗೆ ಅಸಹ್ಯತೆ ಹುಟ್ಟಿ ವ್ಯವಸ್ಥೆಯಲ್ಲಿ ಸ್ವಲ್ಪ ವಿಚಾರವಾಗಿ ಕುಗ್ತಾ ಹೋಗುತ್ತೆ. ಸೊ ಅದಲ್ದಿರ ಮತ್ತು ಈ ವರ್ಷದಲ್ಲಿ ನಮ್ಮ ವೀಕ್ಷಕರಲ್ಲಿ ವಿಶೇಷವಾಗಿ ನೋಡೋದೇನು ಅಂತಂದರೆ, ರಾಷ್ಟ್ರ ಮತ್ತು ರಾಜ್ಯದ ವಿಚಾರವಾಗಿ ಹೆಚ್ಚು ಜನಸಾಮಾನ್ಯರಿಗೆ ಒಂದು ಹಣದ ಅಭಾವ, ಅವರಿಗೆ ಒಂದು ತೊಂದರೆಗಳು ಜಾಸ್ತಿ ಅಂತ ಹೇಳ್ತೀವಿ. ಏನೇ ಪೆಟ್ಟು ಬಿದ್ದರೂ ಜನಸಾಮಾನ್ಯರಿಗೆ ಪೆಟ್ಟು ಬೀಳೋದಲ್ವಾ, ಆರ್ಥಿಕವಾಗಿ ಇವರಿಗೂ ಕೂಡ ಕಷ್ಟ ಅಂತ ಹೇಳ್ತೀವಿ. ಮತ್ತು ಈ ಒಂದು ಸಂಕ್ರಾಂತಿಯ ಒಂದು ಲಗ್ನ ಕುಂಡ್ಲಿ ನೋಡಿದಾಗ ನಾವು ತುಂಬ ಮುಖ್ಯವಾಗಿ ಪ್ರತಿಯೊಂದು ವಿಚಾರವಾಗಿ ನೋಡೋದಾದ್ರೆ ಒಂದೊಂದು ಹಂತವಾಗಿ ನೋಡ್ತಾ ಬರ್ತೀವಮ್ಮ. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು? ಮಹಾಲಕ್ಷ್ಮಿ ಅಂತ. ಮಹಾಲಕ್ಷ್ಮಿ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು? ತುಮಕೂರಿಂದ ಮೇಡಮ್. ಓಕೆ, ಗುರುಜಿ ಅವರಿದ್ದಾರೆ, ಅವ್ರ ಹತ್ರ ಮಾತಾಡಿ. ಗುರುಗಳೇ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಅವ್ರದ್ದು ಜನ್ಮ ದಿನಾಂಕ, ಜನ್ಮ ಸಮಯ ತಿಳಿಸ್ಕೊಡಿ. ಅವ್ರದ್ದು 6/2/84. ಸರಿ. ಹುಟ್ಟಿರೋ ಟೈಮ್ ಮೇಡಮ್? ಮೇಡಮ್ ಟೈಮ್ ಗೊತ್ತಿಲ್ಲ ಸ್ವಾಮಿ ಅವ್ರದ್ದು. ಹುಟ್ಟಿರೋ ಸ್ಥಳ? ಸ್ಥಳ ಅರಸೀಕೆರೆ, ಕೋಡಿಮಠ. ಅರಸೀಕೆರೆ. ಏನು ವಿಚಾರವಾಗಿ ತಿಳ್ಕೊಬೇಕಾಗಿತ್ತು? ಸ್ವಾಮಿ ಅವ್ರು ಯಾಕೋ ಕೆಲ್ಸಕ್ಕೆ ಹೋಗ್ತಿಲ್ಲ, ನನ್ನ ಹತ್ರ ಬರೀ ಯಾವಾಗ್ಲೂ ಜಗಳನೆ ಮಾಡ್ತಾ ಇರ್ತಾರೆ, ಏನಾದ್ರು ಹೇಳಿದ್ರೆ ಕೋಪ ಮಾಡ್ಕೊಂತಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಆಗ್ತಾ ಇದೆ, ಮತ್ತೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಸ್ವಾಮಿ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರದ್ದು ನೀವು ಕೊಟ್ಟಿರೋ ಮಾಹಿತಿ ಪ್ರಕಾರ ಮೀನ ರಾಶಿ, ಉತ್ತರ ಭಾದ್ರ ನಕ್ಷತ್ರ ಬರುತ್ತೆ ಮೇಡಮ್. ಸೊ ಈ ಮೀನ ರಾಶಿ ಅವರಿಗೆ ದಶಾಭುಕ್ತಿಗಳಂತ ನೋಡಿದಾಗ ಈಗಿನ ದಶಾಭುಕ್ತಿ ಶುಕ್ರ ಮಹಾದಶನಲ್ಲಿ ಸೂರ್ಯ ಅಂತರ್ಭುಕ್ತಿ ನಡೀತಿದೆ. ಇದು ಒಂದು ಲಾಸ್ಟ್ 3 ತಿಂಗಳಿಂದ ಹಿಂಗಿದೆನಾ? ಯಾವಾಗಿಂದ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅವರು? ಸ್ವಾಮಿ ಒಂದು 6 ತಿಂಗಳಿಂದ ಇದೇನೆ, ನಾನೇನೋ ಹೇಳಿದ್ರೆ ಅವರೆಲ್ಲ ಆಪೋಸಿಟ್ ತಗೋತಾ ಇದ್ದಾರೆ. ಸೊ ಇಲ್ಲಿ ಅವರಿಗೆ ಲಾಸ್ಟ್ ಒಂದು 3-4 ತಿಂಗಳಿಂದ ಒಂದು ಮಾನಸಿಕ ಕಿರಿಕಿರಿಗಳು ಜಾಸ್ತಿ, ಏನೇ ಮಾಡಿದ್ರು ಸ್ವಲ್ಪ ಕನ್ಫ್ಯೂಷನ್ಸ್ಗಳು ಜಾಸ್ತಿ ಅಂತ ಹೇಳ್ತೀವಿ. ಮತ್ತು ಅವರಿಗೆ ಸ್ವಲ್ಪ ಸಾಡೆ ಸಾತಿ ಬೇರೆ ನಡೀತಾ ಇರೋದ್ರಿಂದ ಸಮಯ ಅಷ್ಟೊಂದು ಸೂಕ್ತವಾಗಿಲ್ಲ. ಬಟ್ ಅವರಿಗೆ ಮಾರ್ಚ್ ನಂತರ ಚೆನ್ನಾಗಿದೆ ಮೇಡಮ್. ಮಾರ್ಚ್ವರೆಗೂ ಸ್ವಲ್ಪ ನೀವು ಅವರಿಗೆ ಸಮಯ ಕೊಡಿ. ಆಮೇಲೆ ಹೆಚ್ಚು ಆದಷ್ಟು ಪ್ರತಿ ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಅರ್ಧ ಲೀಟ್ರು ಅಥವಾ 1/4 ಲೀಟ್ರು ಎಳ್ಳೆಣ್ಣೆನ ಕೊಟ್ಟು ಒಂದು ದೇವಸ್ಥಾನಕ್ಕೆ ಕಳಿಸ್ಕೊಡಿ. ಶನಿ ಮಹಾತ್ಮ ದೇವಸ್ಥಾನ ಆಗಿಲ್ಲ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅದನ್ನು ಕೊಟ್ಬಿಟ್ಟು ಹನುಮಾನ್ ಚಾಲೀಸವನ್ನು ದಿನಾಲೂ ಅವ್ರ ಕಡೆಯಿಂದ ಹೇಳಿಸಿ.
ಅವರು ಹೇಳೋಕ್ಕಾಗಿಲ್ಲ, ನಿಮ್ಮ ಮಾತು ಕೇಳಿಲ್ಲ ಅಂದರೆ ಮನೆಯಲ್ಲಿ ತಾವು ಬೆಳಗ್ಗೆ ಎದ್ದ ನಂತರ ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳ ನಂತರ ಒಂದು ಯೂಟ್ಯೂಬಲ್ಲೋ ಅಥವಾ ಒಂದು ಟಿ ವಿನಲ್ಲೋ ಹನುಮಾನ್ ಚಾಲೀಸನ್ನ ಜೋರಾಗಿ ಪ್ಲೇ ಆಗೋ ಥರ ಮನೇಲಿ ಆ ವೈಬ್ರೇಷನ್ಸ್ನ ಬರಬೇಕಮ್ಮ. ಆಯ್ತು ಸ್ವಾಮಿ. ಆ ಥರ ಮಾಡೋದ್ರಿಂದ ಅವ್ರಿಗೂ ಸ್ವಲ್ಪ ಮನಸ್ಸು ಜಾಗೃತೆ ಆಗುತ್ತೆ ಮತ್ತು ಅವ್ರಿಗೂ ಕೆಲಸ ಮಾಡಬೇಕಂತ ಒಂದು ಇಚ್ಛೆ ಬರುವಂಥದ್ದು, ಆ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ದೂರ ಆಗುತ್ತೆ. ಸೊ ಆ ರೀತಿ ಮಾಡಿ ಅವ್ರಿಗೆ ಖಂಡಿತ ಒಳ್ಳೇದಾಗುತ್ತೆ, ಕೆಲಸಕ್ಕೂ ಹೋಗ್ತಾರೆ, ಮುಂದೆ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗು ದೂರ ಆಗುತ್ತೆ ಮೇಡಮ್. ಸರಿ ಸ್ವಾಮಿ, ಆಯ್ತು. ತುಂಬಾ ಧನ್ಯವಾದ ಸ್ವಾಮಿ. ಕರೆಯನ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಗುರುಜಿ, ನೀವು ರಾಷ್ಟ್ರ ಮತ್ತು ರಾಜ್ಯದ ಆಗು ಹೋಗುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಅದನ್ನ ತಿಳಿಸ್ಕೊಡಿ ಗುರುಜಿ ಮುಂದೆ. ನಾವು ಅದನ್ನೇ ಹೇಳ್ತಾ ಇದ್ದೀವಿ ನಮ್ಮ ವೀಕ್ಷಕರಲ್ಲಿ. ಸಂಕ್ರಾಂತಿ ಕುಂಡ್ಲಿಯಲ್ಲಿ ಕನ್ಯಾ ಲಗ್ನದ ಒಂದು ಕುಂಡ್ಲಿ ನಾವು ನೋಡ್ತಾ ಬಂದೀವಿ. ಕನ್ಯಾ ಲಗ್ನಕ್ಕೆ ಲಗ್ನಾಧಿಪತಿ ಬುಧನೇ ತೃತೀಯ ಸ್ಥಾನದಲ್ಲಿರೋದು, ಇದೊಂದೇ ಒಳ್ಳೆ ಗುಡ್ ಇಂಡಿಕೇಶನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಈ ಕುಂಡ್ಲಿಯಲ್ಲಿ ಸೂರ್ಯನ ಆಧಾರಿತ ವಾಶಿ ಯೋಗ ಅಂತ ಒಂದು ಆಗ್ತಾ ಇರುವಂಥ ಈ ವರ್ಷದಲ್ಲಿ. ಈ ವಾಶಿ ಯೋಗ ಬುಧಾದಿತ್ಯ ಯೋಗದಿಂದ ಇರುವಂಥ ಪವರ್ಫುಲ್ ಯೋಗ ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಯಾರು ಅನಿವಾಸಿ ಭಾರತೀಯರು ಅಂದ್ರೆ ನಮ್ಮ ಭಾರತೀಯರು ಯಾರು ಒಂದು ಫಾರಿನ್ ಲ್ಯಾಂಡ್ಸ್ ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಅವರಿಗೆ ಈ ವರ್ಷದ ಆದಾಯ ಚೆನ್ನಾಗಿರುತ್ತೆ, ಒಳ್ಳೆ ದುಡ್ಡು ಮಾಡ್ತಾರೆ, ಅವರ ಒಂದು ಬುದ್ಧಿಮತ್ತೆ ಚೆನ್ನಾಗಾಗುತ್ತೆ. ಹೇಗೆ ನಮ್ಮ ಅನಿವಾಸಿ ಭಾರತೀಯರು ಭಾರತ ಬಿಟ್ಟು ಹೊರಗಡೆ ಇರ್ತಾರೋ ಅವರು ಚೆನ್ನಾಗಿ ದುಡ್ಡು ಮಾಡಿದ್ರೆ ಅದನ್ನ ವಾಪಸ್ ತಂದು ನಮ್ಮ ದೇಶಕ್ಕೆ ಹಾಕೋದಲ್ಲ. ಸೊ ಆ ವಿಚಾರದಲ್ಲಿ ನಮ್ಮ ದೇಶಕ್ಕೆ ಬರುವಂಥದ್ದು ಅದು ಒಳ್ಳೆಯದಾಗಿದೆ. ಮತ್ತು ಚಂದ್ರನ ಒಂದು ಆಧಾರಿತವಾಗಿ ಇಲ್ಲಿ ಸೂರ್ಯನ ಆಧಾರಿತವಾಗಿ ವಾಶಿ ಯೋಗ, ಚಂದ್ರನ ಆಧಾರಿತವಾಗಿ ವೇಷಿ ಯೋಗ ಅಂತ ಹೇಳ್ತೀವಿ. ಈ ಯೋಗದ ವಿಚಾರವಾಗಿ ನೋಡೋದಾದ್ರೆ ಭಾರತದ ಒಂದು ಏನು ಪ್ರಜೆಗಳಂತ ಹೇಳ್ತೀವಿ, ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಥ ಪ್ರಜೆಗಳಲ್ಲಿ ತುಂಬ ಒಂದು ಖುಷಿ ವಿಚಾರ ಅಂತಂದರೆ ಡೊಮೆಸ್ಟಿಕ್ ಲೈಫ್ ಅಂತ, ಮಾನಸಿಕ ನೆಮ್ಮದಿ ಮತ್ತು ಕುಟುಂಬದಲ್ಲಿ ತುಂಬ ಚೆನ್ನಾಗಿ ಅನ್ಯೋನ್ಯತೆಯಿಂದ ಈ ವರ್ಷದಲ್ಲಿ ಇರ್ತಾರೆ. ಸೊ ಇದು ಕೂಡ ತುಂಬ ಒಳ್ಳೆಯದಂತ ಹೇಳ್ತೀವಿ. ಇದು ಅಲ್ದಿರ ನಮ್ಮ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥದ್ದು ನೋಡೋದಾದರೆ, ನಮ್ಮ ರಾಷ್ಟ್ರದಲ್ಲಿ ಈಗ ಕೇಂದ್ರ ಸರ್ಕಾರದಲ್ಲಿ ಈಗೇನು ಹೇಳ್ತಾರೆ, ಒಂದು ದೇಶ ಒಂದು ಚುನಾವಣೆ ಅಂತ ಹೇಳ್ತಾರೆ. ಆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ವಿಚಾರದಲ್ಲಿ ರಾಜಕೀಯವಾಗಿ ಏನಿದೆ ಗೊಂದಲಗಳಿದೆ ಅದ್ರ ಬಗ್ಗೆ ನಾವು ನೋಡಲ್ಲ. ಸೊ ಅದು ಈ ವರ್ಷದಲ್ಲಿ ಕ್ಲಿಯರ್ ಆಗುವಂಥದ್ದು ನಮ್ಮ ಒಂದು ಕುಂಡ್ಲಿ ಪ್ರಕಾರ. ಒಬ್ರು ಕಾಲರ್ ಕೂಡ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಸರ್. ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಾ ಮೇಡಮ್, ಕೇಳಿಸ್ತಾ ಇದೆ. ತಮ್ಮ ಹೆಸರು? ಮೇಡಮ್ ದರ್ಶನ್ ಅಂತ. ಎಲ್ಲಿಂದ ಕರೆ ಮಾಡಿರೋದು? ಮೇಡಮ್ ಕಿತ್ತೂರಿಂದ. ಓಕೆ, ಗುರುಜಿ ಅವರಿದ್ದಾರೆ, ಮಾತಾಡಿ. ನಮಸ್ತೆ ದರ್ಶನ್ ಅವರೇ, ಹೇಳಿ. ಗುರುಜಿ, ಸ್ವಲ್ಪ ಭವಿಷ್ಯದ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಹಾ, ತಮ್ಮ ಒಂದು ಜನ್ಮ ದಿನಾಂಕ ತಿಳಿಸಿ ದರ್ಶನ್ ಅವರೇ. ಗುರುಜಿ, ಡಿಸೆಂಬರ್ 7ನೇ ತಾರೀಕು 2000 ಇಸ್ವಿ. 27 7ನೇ ತಾರೀಕು ಗುರುಜಿ, ಡಿಸೆಂಬರ್ 7ನೇ ತಾರೀಕು. 7/12/2000. ಓಕೆ, ಸಮಯ ದರ್ಶನ್ ಅವರೇ? ಗುರುಜಿ, ನೈಟು 2:10 ಬೆಳಗ್ಗೆ ಎದ್ರೆ 7ನೇ ತಾರೀಕಂತೆ. ಓಕೆ, ಹುಟ್ಟಿರೋ ಸ್ಥಳ? ಹುಟ್ಟಿರೋ ಸ್ಥಳ ಬಂದು ತಿಪ್ಟೂರೇ ಗುರುಜಿ. ಓಕೆ, ಏನ್ ತಿಳ್ಕೊಬೇಕಾಗಿತ್ತು ದರ್ಶನ್ ಅವರೇ? ಗುರುಜಿ, ನಾನು ಇವಾಗ ಫಾರ್ಮಸಿಲಿ ವರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನಾರ ಓನ್ ಬಿಸ್ನೆಸ್ ಮಾಡೋಣ ಅನ್ಕೊಂಡಿದೀನಿ ಗುರುಜಿ. ಆದ್ರಿಂದ ಒಳ್ಳೇದ್ಯಾ ಹೆಂಗೆ ಅಂತ ತಿಳ್ಕೊಬೇಕಾಗಿತ್ತು ಗುರುಜಿ. ನೋಡಿ, ನಿಮ್ಮ ಒಂದು ಜಾತಕದ ಪ್ರಕಾರ ನೋಡೋದಾದ್ರೆ ರೇವತಿ ನಕ್ಷತ್ರ ಮೀನ ರಾಶಿ ಬರುತ್ತೆ, ಕನ್ಯಾ ಲಗ್ನ ಜಾತಕ ದರ್ಶನ್ ಅವರೇ ತಮ್ಮದು. ಹೌದು. ಸೊ ನಿಮಗೆ ನಿಮ್ಮ ದಶಾಭುಕ್ತಿಗಳು ನೋಡೋದಾದ್ರೆ ಶುಕ್ರ ಮಹಾದಶ ನಡೀತಿದೆ. ಶುಕ್ರದಲ್ಲಿ ರಾಹು ಅಂತರ್ಭುಕ್ತಿ ನಡೆಯೋದ್ರಿಂದ ಈ ವರ್ಷದ ಜೂನ್ ಜುಲೈ ನಂತರ ನಿಮಗೆ ಕೆಲಸದಲ್ಲಿ ಉದ್ಯೋಗದ ಬಡ್ತಿ ಅಂತ ಹೇಳ್ತೀವಿ. ಸೊ ಜೂನ್ ನಂತರ ಅವಕಾಶಗಳು ಜಾಸ್ತಿ ಇರುತ್ತೆ, ನೀವು ಇದು ಮಾಡ್ಬೋದು, ನಿಮ್ಮ ಫಾರ್ಮಸಿ ರಿಲೇಟೆಡ್ ಕೆಲಸ ಮುಂದುವರಿಸಿ, ಅದರಲ್ಲೇ ಕೂಡ ನಿಮಗೆ ಪ್ರಮೋಷನ್ಸ್ ಸಿಗುತ್ತೆ, ಕೆಲಸದಲ್ಲಿ ಬದಲಾವಣೆ ಕೂಡ ಮಾಡ್ಬೋದು. ಆದರೆ ಸ್ವಲ್ಪ ಯಾವುದಕ್ಕೂ ತಾಳ್ಮೆ ಇರಲಿ, ಎಲ್ಲನೂ ಬೇಗ ರಿಯಾಕ್ಟ್ ಮಾಡ್ತೀರಾ, ಸ್ವಲ್ಪ ಬೇಗ ಕೋಪ ಮಾಡ್ಕೊಳ್ಳೋದು ಜಾಸ್ತಿ, ಆಮೇಲೆ ಹಠ ಜಾಸ್ತಿ ಇರುತ್ತೆ, ಯಾರ ಮಾತು ಬೇಗ ಕೇಳೋದಿಲ್ಲ. ಆ ವಿಚಾರವಾಗಿ ಸ್ವಲ್ಪ ಸುಧಾರಣೆ ಮಾಡ್ಕೋಬೇಕು ದರ್ಶನ್ ಅವರೇ. ಓಕೆ ಗುರುಜಿ, ಅಷ್ಟು ಮಾಡ್ಕೊಳ್ಳಿ, ಜೂನ್ ನಂತರ ಒಳ್ಳೇದಾಗುತ್ತೆ. ಓಕೆ ಗುರುಜಿ. ಶುಭ. ಗುರುಜಿ, ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡ್ಬೋದಾ ಗುರುಜಿ? ಗೌರ್ಮೆಂಟ್ ಕೆಲಸ ವಿಚಾರವಾಗಿ ಸ್ವಲ್ಪ ದೋಷಗಳಿದೆ, ಆ ವಿಚಾರವಾಗಿ ನೇರವಾಗಿ ಒಂದು ಸಂಪರ್ಕ ಮಾಡಿ ಅದರ ಒಂದು ಏನು ಪರಿಹಾರಗಳು ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಸರಿ ಗುರುಜಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಗುರುಜಿ. ಓಕೆ ದರ್ಶನ್ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಹಾಗೆ ಗುರುಜಿ, ನೀವು ಏನು ರಾಷ್ಟ್ರ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ನಾವು ಅದನ್ನೇ ಹೇಳ್ತಾ ಇದ್ವಿ ನಮ್ಮ ವೀಕ್ಷಕರಲ್ಲಿ, ನಮ್ಮ ರಾಷ್ಟ್ರಕ್ಕೆ ಒಳ್ಳೆಯದಾಗುವಂಥದ್ದು ಒಂದು ದೇಶ ಒಂದು ಚುನಾವಣೆ ವಿಚಾರವಾಗಿ ಈ ವರ್ಷದಲ್ಲಿ ನಮ್ಮ ಒಂದು ಸಂಕ್ರಾಂತಿ ಕುಂಡ್ಲಿ ಪ್ರಕಾರ ಅದು ಕೂಡ ಸಕ್ಸಸ್ ಆಗುವಂಥದ್ದು. ಆದರೆ ಅದಕ್ಕೆ ಸುಮಾರು ಏರಿಳಿತಗಳನ್ನು ನಾವು ನೋಡ್ತಾ ಬರ್ತೀವಿ. ಮತ್ತು ನಮ್ಮ ಒಂದು ಕೇಂದ್ರ ಸರ್ಕಾರದ ಒಂದು ಪ್ರಾಜೆಕ್ಟ್ಸ್ಗಳಂತ ಹೇಳ್ತೀವಿ, ಜನಧನ ಆಗಿರ್ಬೋದು, ಆಧಾರ್ ಆಗಿರ್ಬೋದು, ಮೊಬೈಲ್ ಲಿಂಕಿಂಗ್ ಆಗಿರ್ಬೋದು, ಇದು ಕೂಡ ಒಳ್ಳೆಯದಾಗುತ್ತೆ ಈ ವಿಚಾರದಲ್ಲಿ. ಓಕೆ ಗುರುಜಿ. ಗುರುಜಿ, ಏನು ಇವತ್ತು ನಾವು ಒಂದು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ತಗೊಂಡಿದ್ವಿ, ದೇಶದಲ್ಲಿ ನಡೆಯುತ್ತಾ ವಿಚಿತ್ರ ಬೆಳವಣಿಗೆ ಅಂತ ಹೇಳಿ ನಾನು ಸ್ಟಾರ್ಟಿಂಗ್ ಒಂದು ಲೈನ್ ತಗೊಂಡೆ. ಏನೇನು ವಿಚಿತ್ರಗಳು ನಡೀಬೋದು ಗುರುಜಿ, ಅಂದರೆ ನೀವು ಅಂದಾಜಿಸಬಹುದಾದಂತಹ ಘಟನೆಗಳು?
ವಿಚಿತ್ರ ಘಟನೆಗಳು ಅಂತಂದ್ರೆ ಒಂದು ಜನರಲ್ಲಿ ಆತಂಕ ಮತ್ತು ಭಯ ಮತ್ತು ವೈರಾಣು ಭಯ ಗುರುಜಿ ಒಬ್ಬ ಹೆಚ್ಚಾಗುವ. ಕಾಲರ್ ಇದ್ದಾರೆ, ಮಾತಾಡಿ ಆಮೇಲೆ ಕಂಟಿನ್ಯೂ ಮಾಡೋಣ. ಖಂಡಿತ. ಹಲೋ ಹಲೋ ಮ್ಯಾಮ್. ನಮಸ್ತೆ. ನಮಸ್ತೆ ಮ್ಯಾಮ್. ತಮ್ಮ ಹೆಸರು? ದಿವ್ಯಾ ಅಂತ ಮ್ಯಾಮ್. ಎಲ್ಲಿಂದ ಕರೆ ಮಾಡಿರೋದು? ಬ್ಯಾಂಗ್ಳೂರಿಂದ ಮ್ಯಾಮ್. ಓಕೆ, ಗುರುಜಿ ಅವರಿದ್ದಾರೆ, ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ತೆ ದಿವ್ಯಾ ಅವರು, ಹೇಳಿ ತಮ್ಮ ಡೀಟೇಲ್ಸ್ ಹೇಳಿ. ಸರ್ ನಂದು ಡೇಟ್ ಆಫ್ ಬಂದು 23/12/1988. ಓಕೆ. ನಂದು ರಾಶಿ ಬಂದು ಮಿಥುನ ರಾಶಿ. ಬರ್ತ್ ಟೈಮಿಂಗ್ಸ್ ಹೇಳಿ ಮೇಡಮ್. ಬೆಳಗಿನ ಜಾವ 2:05 ಸರ್. ಓಕೆ. ಬರ್ತ್ ಪ್ಲೇಸು? ಬ್ಯಾಂಗ್ಳೂರೇ ಸರ್. ಓಕೆ. ನಿಮ್ಮದು ಡೀಟೇಲ್ಸ್ ಪ್ರಕಾರ ಮಿಥುನ ರಾಶಿ, ಮೃಗಶಿರ ನಕ್ಷತ್ರ ಬರುತ್ತೆ, ತುಲಾ ಲಗ್ನ. ಶನಿ ಮಹಾದಶಲ್ಲಿ ಶನಿ ಭುಕ್ತಿ ನಡೀತಿದೆ. ಏನು ತಿಳ್ಕೊಬೇಕಾಗಿತ್ತು ಮೇಡಮ್? ಸರ್ ಆಕ್ಚುಲಿ ನಾವು ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೀವಿ ಸರ್. ಸರಿ. ಸೊ ತುಂಬಾ ಬೇರೆ ರೀತಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಬರ್ತಿದೆ, ನಾವು ಅನ್ಕೊಳ್ದೇ ಇರೋಂಥ ಪ್ರಾಬ್ಲಮ್ಸ್ ಎಲ್ಲ. ಸೊ ನನ್ಗೆ ಅದರಲ್ಲಿ ತಿಳ್ಕೊಬೇಕಿತ್ತು ಸರ್, ಲೈಕ್ ನಾವು ಏನ್ ಮಾಡಿದ್ರೆ ಸಾರ್ಟ್ ಔಟ್ ಆಗುತ್ತೆ ಏನು ಅನ್ನೋದು ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು ಸರ್. ಅದು ಯಾರ ಹೆಸರಲ್ಲಿ? ನಿಮ್ಮ ಹೆಸರಲ್ಲೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ? ಹೌದು ಸರ್, ನನ್ನ ಹೆಸರಲ್ಲೇ. ಅದು ನಿಮ್ದು ಏನಾದ್ರು ಲ್ಯಾಂಡ್ ಲಿಟಿಗೇಷನ್ಸು ಆ ಥರ ಏನಾದ್ರು ತೊಂದರೆಗಳಿದೆನಾ? ಏನು ಸಮಸ್ಯೆ ಇದೆ ಸರ್? ಲ್ಯಾಂಡ್ ಲಿಟಿಗೇಷನ್ ಅಂತ ಸಮಸ್ಯೆ ಏನಿಲ್ಲ ಸರ್, ಅದು ನಮ್ಮ ತಂದೆಯವರ ಆಸ್ತಿ. ನಾನು ಆ ಮನೆಯನ್ನ ಕೆಡವಿ ಹೊಸ ಮನೆ ಕಟ್ಟಿರೋದು ಸರ್, ಲೋನ್ ತಗೊಂಡು. ಸ್ವಲ್ಪ ನಂಗೆ BBMP ಅವರು ಅಕ್ಕಪಕ್ಕದ ಮನೆಯವರಿಂದ ಸ್ವಲ್ಪ ತೊಂದರೆಗಳಿದೆ ಸರ್, ಅದಕ್ಕೆ ಏನಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ಸ್ವಲ್ಪ ಬೇಕಿತ್ತು ಸರ್ ಡೀಟೇಲ್ ಆಗಿ. ಅಲ್ಲ, ಇದ್ರ ವಿಚಾರವಾಗಿ ನೋಡಿ ಮೇಡಮ್, ತಮಗೆ ಚತುರ್ಥಾಧಿಪತಿ ಶನಿ ತೃತೀಯ ಭಾವದಲ್ಲಿರೋದ್ರಿಂದ, ಮೂರನೇ ಮನೆಯಲ್ಲಿ ಶನಿ ಮತ್ತು ಸೂರ್ಯ ಬುಧ ಇರೋದ್ರಿಂದ ನಿಮಗೆ ಸೂರ್ಯ ಬಂದು ಗೌರ್ಮೆಂಟ್ ಅಂತ ಹೇಳ್ತೀವಿ, BBMP ಅಥಾರಿಟೀಸು ನೆರೆಹೊರೆಯವರಿಂದ ಖಂಡಿತ ತೊಂದರೆ ಇರುತ್ತೆ. ಅದನ್ನು ನೀವು ಸಾರ್ಟ್ ಔಟ್ ಮಾಡ್ಕೋಬೇಕು. ಅಂದರೆ ನಿಮ್ಮ ಆಫಿಷಿಯಲ್ ಲೆವೆಲಲ್ಲಿ ಅದನ್ನೆಲ್ಲ ಕ್ಲಿಯರ್ ಆದ್ರೇ ಮನೆ ಕಟ್ಟೋಕ್ಕಾಗೋದು. ಇಲ್ಲಾಂದರೆ ಅವ್ರು ಬೇಕಾದ್ರೆ ನಿಲ್ಲಿಸ್ಬಿಡ್ಬೋದು. ಆ ಥರ ಅಡಚಣೆಗಳನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ. ಸೊ ಅದಕ್ಕೆ ತಕ್ಕಂಗೆ ಶನಿ ಗ್ರಹದ ವಿಚಾರವಾಗಿ ಸ್ವಲ್ಪ ಆದಷ್ಟು ಶನೇಶ್ವರನಿಗೆ ಏನಾದರೂ ಎಳ್ಳೆಣ್ಣೆ ದಾನ ಕೊಡಿ ಮತ್ತು ಅಲ್ಲಿ ಸಂಕಲ್ಪ ಮಾಡಿಸಿ ಶನಿ ಶಾಂತಿ ಹೋಮ ಮಾಡಿಸಿದ್ರೆ ಈ ಒಂದು ಕೆಲಸ ಕಾರ್ಯಗಳು ಎಲ್ಲಿ ನಿಂತ್ಕೊಂಡಿದೆ ಅದು ಮುಂದೆ ಬರೆಯುತ್ತೆ ಮೇಡಮ್. ಓಕೆ ಸರ್, ಇದು ಮನೆ ನಮ್ದು ಕಂಪ್ಲೀಟ್ ಆಗುತ್ತಾ ಏನು ಅನ್ನೋದು ಬೇಕಿತ್ತು ಸರ್. ಇಲ್ಲ, ಅದನ್ನು ಸ್ವಲ್ಪ ಡೀಟೇಲ್ ಆಗಿ ನಿಮ್ಮ ಮನೆ ಮಾಹಿತಿ ವಿಚಾರವಾಗಿ ನಿಮ್ಮ ಮನೆಯದು ಏನಿದೆ ಪ್ಲ್ಯಾನು, ಮ್ಯಾಪು, ವಾಸ್ತು ಕೂಡ ನೋಡಬೇಕು ಮೇಡಮ್. ಅದಕ್ಕೆ ನಿಮಗೆ ನೇರವಾಗಿ ಸಂಪರ್ಕ ಮಾಡಿ ಆ ವಿಚಾರದಲ್ಲಿ ನಿಮ್ಗೆ ಇದು ಮಾಡಿದ್ರೆ ಅದಕ್ಕೆ ಪರಿಹಾರ ನಾವು ಕೊಡ್ಬೋದು ಮೇಡಮ್. ಓಕೆ, ಎಲ್ಲಿ ಭೇಟಿ ಆಗ್ಬೋದು ಸರ್? ನಿಮಗೆ ನಮ್ಮ ಇವರು ತಿಳಿಸ್ಕೊಡ್ತಾರೆ ಆ ವಿಚಾರವಾಗಿ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರು ಮತ್ತು ಡೀಟೇಲ್ಸ್ ಇದು ಬರುತ್ತಲ್ಲ, ಅದನ್ನು ಫಾಲೋ ಮಾಡಿ ನೇರವಾಗಿ ಭೇಟಿಯಾಗಿ ಮೇಡಮ್. ಆ ವಿಚಾರವಾಗಿ ಇದು ಮಾಡ್ತಾರೆ, ನಿಮಗೆ ತಿಳಿಸ್ಕೊಡ್ತಾರೆ. ಸರಿ ಸರ್, ಓಕೆ, ಒಳ್ಳೆಯದಾಗಿ. ಹಾಂ. ಓಕೆ, ಕರೆಯನ್ನ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಹಾಗೆ ಗುರುಜಿ, ಇವಾಗ ನಾವು ವಿಚಿತ್ರ ಘಟನೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಏನೇನು ನೀವು ಅಂದಾಜಿಸಬಹುದಾದಂತಹ ವಿಚಿತ್ರ ಘಟನೆಗಳು ಏನೇನು ಇಡಬಹುದು ಗುರುಜಿ? ನೋಡಿ, ಈ ವರ್ಷದಲ್ಲಿ ತುಂಬ ಹೆಚ್ಚಾಗಿ ತಾವು ಕೇಳಿರುವಂಥದ್ದು ಜನರಲ್ಲಿ ಈ ವೈರಾಣುವಿನ ಒಂದು ಭಯ ಉತ್ಪತ್ತಿ ಆಗುವಂಥದ್ದು. ಖಂಡಿತ ವೈರಾಣುದ ವಿಚಾರವಾಗಿ ಸ್ವಲ್ಪ ಆತಂಕಗಳು ಜಾಸ್ತಿ ಸೃಷ್ಟಿಯಾಗುತ್ತೆ. ದೇವರಲ್ಲಿ ಒಂದು ಜನರಲ್ಲಿ ಆ ದೇವರ ಬಗ್ಗೆ ಭಯ, ಮತ್ತು ಒಂದು ಯಾವುದೋ ಒಂದು ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಅಂತ ನಾವೇನು ಹೇಳ್ತೀವಿ ಅಂತಂದರೆ ಆ ವಿಚಾರವಾಗಿ ಏನೋ ಒಂದು ಸ್ಕ್ಯಾಮ್ ಆಗುವಂಥದ್ದು, ಒಂದು ದೊಡ್ಡ ಹಗರಣ ಆಗುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಒಂದು ಪ್ರಖ್ಯಾತ ಒಂದು ಯಾರು ರಾಜಕಾರಣಿ ಇರ್ತಾರಲ್ಲ, ಸೊ ಅವರ ವಿಚಾರವಾಗಿ ಸ್ಕ್ಯಾಮ್ಗಳನ್ನು ಆಗ್ತಾ ಇರುವಂಥದ್ದು ನೋಡ್ತೀವಿ. ಮತ್ತು ಲ್ಯಾಂಡ್ ರಿಲೇಟೆಡ್ ಸ್ವಲ್ಪ ಏನೋ ಒಂದು ಭೂಮಿ ವಿಚಾರವಾಗಿ ಏನೋ ಒಂದು ಏರುಪೇರುಗಳಾಗುವಂಥದ್ದು, ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಇದು ಕೂಡ ವಿಚಿತ್ರವಾಗಿ ಆಗುವಂಥದ್ದು. ಅದು ಹೇಗೆ ವಿಚಿತ್ರ ಅಂತಂದರೆ ಅದು ಮೊದಲೇ ವರ್ಷದ ಆರಂಭದಲ್ಲಿ ಗೊತ್ತಾಗೋದಿಲ್ಲ, ಬಟ್ ಆ ಹಗರಣ ನಿಧಾನವಾಗಿ ಮುಂದೆ ಬರುವಂಥದ್ದು ಇದು ಕೂಡ ಈ ವರ್ಷದಲ್ಲಿ ನಾವು ನೋಡ್ತಾ ಬರ್ತೀವಿ. ಮತ್ತು ವಿಚಿತ್ರ ಅಲ್ದಿರ ಮುಂದಿನ ಒಂದು ಸರ್ವೇ ಸಾಮಾನ್ಯವಾಗಿ ನೋಡಬೇಕಾದ್ರೆ ವೃದ್ಧಾಶ್ರಮದಲ್ಲಿ ಒಂದು ಹೆಚ್ಚು ದಾಖಲಾತಿಗಳು ಹೆಚ್ಚಾಗುವಂಥದ್ದು. ಅಂದರೆ ತಂದೆ ತಾಯಿ ವಿಚಾರವಾಗಿ ಸ್ವಲ್ಪ ಜನರಲ್ಲಿ ಏನೋ ಒಂದು ಆಸಕ್ತಿ ಕಮ್ಮಿ, ಆ ವೃದ್ಧಾಶ್ರಮದಲ್ಲಿ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗುವಂಥದ್ದು, ಇದನ್ನ ನಾವು ಈ ವರ್ಷದಲ್ಲಿ ನೋಡ್ತಾ ಬರ್ತೀವಮ್ಮ. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಕೂಡ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ಸರ್, ತಮ್ಮ ಹೆಸರು? ರಾಜು ಅಂತ. ಎಲ್ಲಿಂದ ಕಾಲ್ ಮಾಡಿರೋದು? ಬೆಂಗಳೂರಿನ. ಓಕೆ, ಗುರುಜಿ ಅವರಿದ್ದಾರೆ, ಮಾತಾಡಿ. ನಮಸ್ತೆ ಸರ್. ನಮಸ್ಕಾರ ಗುರುಜಿ. ನಮಸ್ತೆ ಸರ್, ತಮ್ಮ ಬರ್ತ್ ಡೀಟೇಲ್ಸ್ ಹೇಳಿ. 5378. ಓಕೆ. ಬರ್ತ್ ಟೈಮಿಂಗ್? ಧನುರಾಶಿ, ಉತ್ತರಾಷಾಢ ನಕ್ಷತ್ರ. ಹುಟ್ಟಿರೋ ಸಮಯ ಸರ್? 7:30 ಬೆಳಗಿನ ಜಾವ. ಓಕೆ. ಹುಟ್ಟಿರೋ ಸ್ಥಳ?
ಚಿಕ್ಕಬಳ್ಳಾಪುರ. ಓಕೆ. ಧನುರಾಶಿ ಪೂರ್ವಾಷಾಢ ನಕ್ಷತ್ರ ಇದೆ, ಮೀನ ಲಗ್ನ ಬರುತ್ತೆ. ತಮಗೀಗ ಗುರು ಮಹಾದಶನಲ್ಲಿ ಬುಧ ಭುಕ್ತಿ ನಡೀತಾ ಇದೆ ಸೆಪ್ಟೆಂಬರ್ 2023ರಿಂದ. ಏನು ವಿಚಾರ ತಿಳ್ಕೊಬೇಕಾಗಿತ್ತು ಸರ್? ಬಿಸ್ನೆಸ್ ಬಗ್ಗೆ ತುಂಬಾ ಅಪ್ ಅಂಡ್ ಡೌನ್ ಜಾಸ್ತಿ ಇದೆ, ಅದಕ್ಕೋಸ್ಕರ. ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ತಾವು? ನಂದು ಕಾರ್ ಶೋರೂಮ್ ಇದೆ ಮ್ಯಾಮ್. ಓಕೆ. ಸ್ವಲ್ಪ ಈ ಬುಧ ಭುಕ್ತಿನಲ್ಲಿ ಸೆಪ್ಟೆಂಬರ್ 2023ರಿಂದ ಬುಧ ವ್ಯಯಸ್ಥಾನದಲ್ಲಿರೋದ್ರಿಂದ ಲಾಸಸ್ ಆಗಿರುತ್ತೆ ಸರ್ ಸೆಪ್ಟೆಂಬರ್ 2023 ನಂತರ. ಹೌದು. ಅದು ಸ್ವಲ್ಪ ರಿಕವರಿ ನಿಧಾನ ಅಂತ ಹೇಳ್ತೀವಿ. ಸ್ವಲ್ಪ ಆದಷ್ಟು ಗುರುದಶೆ ಬುಧ ಭುಕ್ತಿ ನಡೀತಾ ಇರೋದ್ರಿಂದ ಇನ್ನೂ 1 ವರ್ಷದ ಕಾಲ ನೀವು ಸ್ವಲ್ಪ ಜನವರಿವರೆಗೂ ಈ ಬುಧ ಭುಕ್ತಿ ನಡೀತಾ ಇರೋದ್ರಿಂದ ಅಲ್ಲಿವರೆಗೂ ಸರ್ವೈವಿಂಗ್ ಕಷ್ಟ. ಸ್ವಲ್ಪ ಅದಕ್ಕೆ ಹೆಚ್ಚು ಮಟ್ಟದ ಹೊಸ ಇನ್ವೆಸ್ಟ್ಮೆಂಟ್ ಬೇಡ, ಏನಿದೆ ಅದನ್ನು ಮೇಂಟೈನ್ ಮಾಡಿಕೊಂಡು ಕಂಟಿನ್ಯೂ ಮಾಡಿ. ಅದ ನಂತರ ನಿಮಗೆ ಈ ಏನು ಕೇತು ಭುಕ್ತಿ ಆಗಿರ್ಬೋದು, ಶುಕ್ರ ಭುಕ್ತಿಯಲ್ಲಿ ಇದರಲ್ಲಿ ನಾವು ರಿಕವರಿ ನೋಡ್ತೀವಿ ಸರ್. ಆದಷ್ಟು ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಅದು ಮಾಡ್ತಾ ಇದ್ದೀರಾ? ಸೊ ಅದು ಒಳ್ಳೆಯದು. ಅದ್ರ ಜೊತೆಯಲ್ಲಿ ಸ್ವಲ್ಪ ಏನಾದರೂ ಯಥೇಚ್ಛವಾಗಿ ಓಂ ಬೃಹಸ್ಪತಿ ನಮಃ ಅಂತೇಳಿ ದಿನಾಲು ಜಪ ಮಾಡ್ತಾ ಬನ್ನಿ, ಅದು ಕೂಡ ಒಳ್ಳೆಯದಾಗುತ್ತೆ. ಸೊ ಅದಲ್ದಿರ ಬಿಸ್ನೆಸ್ ವಿಚಾರವಾಗಿ ಶುಕ್ರ ಮತ್ತು ಕೇತು ಸಂಬಂಧ ಇರೋದ್ರಿಂದ ಮನೆಯ ವಾಸ್ತು ಅಥವಾ ಬಿಸ್ನೆಸ್ ವಾಸ್ತು ನಿಮ್ಮ ಜಾತಕದ ಅನುಸಾರವಾಗಿ ಸ್ವಲ್ಪ ಅಡಚಣೆ ಅಂತ ತೋರಿಸ್ತಾ ಇದೆ. ಸೊ ಅದ್ರ ಪ್ರಕಾರ ಒಂದ್ಸತಿ ವಾಸ್ತು ವಿಶ್ಲೇಷಣೆ ಮಾಡ್ಕೊಳ್ಳಿ, ಬಿಸ್ನೆಸ್ಸಲ್ಲಿ ನಿಮಗೆ ಚೇಂಜಸ್ನ ಕಾಣ್ಬೋದು ಸರ್. ಒಳ್ಳೆಯದಾಗಲಿ. ಓಕೆ, ಕರೆಯನ್ನು ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಹಾಗೆ ಗುರುಜಿ, ನಾವು ವಿಚಿತ್ರ ಘಟನೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಹೇಳ್ತಾ ಇದ್ರಿ ವೃದ್ಧಾಶ್ರಮಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಇದಕ್ಕೆ ಏನು ಕಾರಣ ಇರ್ಬೋದು ಗುರುಜಿ? ಈಗಿನ ಜನ್ರೇಷನಲ್ಲಿ ವೃದ್ಧಾಶ್ರಮಗಳು ಯಾಕೆ ಜಾಸ್ತಿ ಆಗ್ತಾ ಇದ್ದಾವೆ, ಏನು ತೊಂದರೆ ಏನಾಗ್ತಾ ಇದೆ ಅನ್ನೋದು? ನೋಡಿ, ಜನಕ್ಕೆ ಪ್ರತಿಯೊಂದು ಎಲ್ಲನೂ ಸುಖ ಜಾಸ್ತಿ ಕಷ್ಟ ಕಮ್ಮಿ ಬೇಕು ಅನ್ನೋ ಒಂದು ನಿರೀಕ್ಷೆ ಇರುತ್ತೆ. ಸೊ ಆ ನಿರೀಕ್ಷೆ ನೋಡಿದಾಗ ಈ ಒಂದು ವೃದ್ಧಾಶ್ರಮದಲ್ಲಿ ದಾಖಲಾತಿಗಳು ಜಾಸ್ತಿ ಆಗ್ತಾ ಬರುತ್ತೆ. ಈ ಓಲ್ಡ್ ಏಜ್ ಹೋಮ್ಸ್ ಅಂತ ನಾವೇನು ಹೇಳ್ತೀವಿ, ಸ್ವಲ್ಪ ಇದರಲ್ಲಿ ದಾಖಲಾತಿಗಳು ಹೆಚ್ಚಾಗುತ್ತೆ. ಸೊ ಅದಲ್ದಿರ ಮತ್ತೆ ಜನರಲ್ಲಿ ರೋಗ ಭಯ ಜಾಸ್ತಿ. ಮತ್ತು ಈ ವರ್ಷದಲ್ಲಿ ನಾವು ಡಯಾಬಿಟಿಕ್ಸು ಮತ್ತು ಸ್ಥೂಲಕಾಯ ಅಂತ ಹೇಳ್ತೀವಲ್ಲ, ಆ ಒಂದು ಪೇಷಂಟ್ಸು ಜಾಸ್ತಿ ಆಗ್ತಾ ಬರುವಂಥದ್ದು. ಮತ್ತು ಈ ವರ್ಷದಲ್ಲಿ ಹೆಚ್ಚು ರಾಹುಕೇತು ಪ್ರಭಾವ ಜಾಸ್ತಿ ಗೋಚರದಲ್ಲಿ ಪ್ರಭಾವ ಇರೋದು ಹೆಚ್ಚು ಒಂದು ಪ್ರೇಮ ವಿವಾಹಗಳ ಒಂದು ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ಪ್ರೇಮ ವಿವಾಹ ಯಾಕೆ ನಾನು ತಿಳಿಸ್ಕೊಟ್ಟೆ ಅಂದರೆ, ಇದು ಕೂಡ ನಾವು ಒಂದೇನು ಹೇಳ್ತೀವಿ ಅಂದರೆ, ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂತ. ಅಂದರೆ ಜನರಲ್ಲಿ ಸ್ವಾರ್ಥತೆ ಹೆಚ್ಚಾಗ್ಬಿಟ್ಟು ಅವರ ತಂದೆ ತಾಯಿ ನೋಡ್ಕೊಳ್ಳುವಂಥದ್ದು ಕಮ್ಮಿ ಆಗುವಂಥದ್ದು, ಒಂದು ವೃದ್ಧಾಶ್ರಮ ದಾಖಲಾತಿಗಳು ಕೂಡ ಜಾಸ್ತಿ ಆಗುವಂಥದ್ದು. ಮತ್ತು ಯಥೇಚ್ಛವಾಗಿ ವಿಚಿತ್ರ ಘಟನೆ ಅಲ್ದಿರ ಈ ವರ್ಷದ ಫಲ ನೋಡೋದಾದ್ರೆ, ಈ ಒಂದು ಅಡುಗೆ ಎಣ್ಣೆ ಸಂಬಂಧಿತವಾಗಿರುವಂಥ ಒಂದು ಬೆಲೆಗಳು ದುಪ್ಪಟ್ಟಾಗುವಂಥದ್ದು, ಅಂದರೆ 1 ಅಲ್ಲ 2 ರಿಂದ 3 ಪಟ್ಟು ಹೆಚ್ಚಾಗುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಹೊಸ ವಿಚಾರವಾಗಿ ಹೊಸ ವೈರಸ್ ಆಲ್ರೆಡಿ ಬಂದಿದೆ, ಆದರೆ ಈ ವರ್ಷದಲ್ಲಿ ಆ ವೈರಸ್ ವಿಚಾರವಾಗಿ ಹೆಚ್ಚು ಮಕ್ಕಳಲ್ಲಿ ಪ್ರಭಾವ ಜಾಸ್ತಿ ಬೀರುವಂಥದ್ದು ನಾವು ನೋಡ್ತಾ ಬರ್ತೀವಿ. ಮತ್ತು ವರ್ಷದಲ್ಲಿ ನಾವು ಈ ವರ್ಕ್ ಫ್ರಮ್ ಹೋಮ್ ಕಲ್ಚರು, IT-BT ಅಲ್ದಿರ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ವಿಚಾರವಾಗಿ ಕೂಡ ಹೆಚ್ಚು ಈ ವರ್ಷದಲ್ಲಿ ಅದು ಮುಂದುವರಿತಾ ಬರುತ್ತೆ. ಮತ್ತು ಹೆಚ್ಚು ನಾವು ನೋಡೋದಾದ್ರೆ ಏನಂತಂದ್ರೆ, ನಮ್ಮ ದೇಶದ ಗಡಿ ಏನಿದೆ, ಈ ಯಾವಾಗಲೂ ನಮ್ಮ ಗಡಿಯಲ್ಲಿ ಮಿತ್ರರು ಯಾರಿದಾರೋ, ಅಂದ್ರೆ ನಾವು ಹೇಳೋದು ಯಾವುದೇ ಒಂದು ರಾಷ್ಟ್ರದ ಹೆಸರು ಉಲ್ಲೇಖ ಬೇಡ, ಈ ಪಕ್ಕ 2 ದೇಶದ ಗಡಿ ಭಾಗದಲ್ಲಿ 2 ಮಿತ್ರರೇ ಇದ್ದಾರೆ. ಆ ಮಿತ್ರರಿಂದ ಸಂಕಷ್ಟಗಳು ಜಾಸ್ತಿ ಆಗುತ್ತಮ್ಮ, ಅಷ್ಟು ಹೇಳ್ಬೋದು. ಅಂದ್ರೆ ಆ ಲೈನ್ ಆಫ್ ಕಂಟ್ರೋಲ್ ಅಂತ ಏನಿರುತ್ತೆ, ಆ ಮಿತ್ರರಿಂದ ಸಂಕಷ್ಟಗಳು ಜಾಸ್ತಿ. ಏನು ಹೇಳ್ತಾರಲ್ಲ ನಮ್ಮ ಒಂದು ಗಾದೆ ಅಂತಂದ್ರೆ, ಶತ್ರುಗಳು ಪಕ್ಕದಲ್ಲೇ ಇದ್ದಾರೆ ಅನ್ನೋ ವಿಚಾರದಲ್ಲಿ, ಶತ್ರುನೋ ಮಿತ್ರನೋ ಆ ಒಂದು ವಿಚಾರದಲ್ಲಿ ಹೆಚ್ಚು ಇದರ ಒಂದು ಫಲಗಳು ನಾವು ಈ ನೋಡ್ತಾ ಬರ್ತೀವಿ. ಇದ್ರ ಬಗ್ಗೆ ಹೆಚ್ಚು ಗಮನವಾಗಿರಬೇಕು. ಮತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮನ್ನು ಆಳುವ ಒಂದು ರಾಜರು ಯಾರು, ನಮ್ಮ ಆಳುವ ರಾಜರು ನಮ್ಮ ಒಂದು ಪ್ರಧಾನಮಂತ್ರಿಗಳ ಅವರ ಒಂದು ಜಾತಕದಲ್ಲಿ ನೋಡೋದಾದ್ರೆ, ಅವರ ಒಂದು ದಶಾಭುಕ್ತಿ ವಿಚಾರವಾಗಿ ಸ್ವಲ್ಪ ಅವರ ಆರೋಗ್ಯದಲ್ಲಿ ಏರುಪೇರುಗಳು ಜಾಸ್ತಿ ಅಂತ ಹೇಳ್ತೀವಿ. ಆದರೂ ಅವರ ರಾಜಧರ್ಮ ನಿರ್ವಹಣೆ ಆಗುತ್ತೆ, ಅದ್ರ ವಿಚಾರವಾಗಿ ದೇಶ ಸುಭಿಕ್ಷವಾಗಿರುತ್ತೆ. ಅವರು ಹೆಚ್ಚು ಶಾಂತತೆಗೆ ಒಲವು ಕೊಡುವಂಥದ್ದು ನೋಡ್ತಾ ಬರ್ತಾರೆ. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಸರ್, ತಮ್ಮ ಹೆಸರು? ಸಿದ್ದು ಅಂತ ಹೇಳಿ. ಎಲ್ಲಿಂದ ಕಾಲ್ ಮಾಡಿರೋದು? ನಾವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ ಗುರುಜಿ ಅವರಿದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಸಿದ್ದು ಅವರೇ, ಹೇಳಿ, ತಮ್ಮ ಡೀಟೇಲ್ಸ್ ತಿಳಿಸ್ಕೊಡಿ ಸರ್. ಇದು ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಯ್ತು, ಮಿಸ್ಸಸ್ ಬಗ್ಗೆ. ಓಕೆ. ಅವ್ರದ್ದು ಡೇಟ್ ಆಫ್ ಬರ್ತ್ 26 ಓಕೆ 9 88. ಓಕೆ. ಹುಟ್ಟಿರೋ ಸಮಯ ಸರ್ ಮನೆಯವ್ರದ್ದು? ಬೆಳಗ್ಗೆ 5:15. 5:15. ಹುಟ್ಟಿರೋ ಸ್ಥಳ? ಕೈವಾರ. ಇದು ಚಿಕ್ಕಬಳ್ಳಾಪುರ ತಾಲೂಕಿದು, ಕೈವಾರದಲ್ಲಿ ಹುಟ್ಟಿರೋದು. ಹಾ. ಉತ್ತರ ಭಾದ್ರ ನಕ್ಷತ್ರ, ಮೀನ್ ರಾಶಿ ಬರುತ್ತೆ ಸರ್, ಸಿಂಹ ಲಗ್ನ ಜಾತಕ. ಓಕೆ. ಏನ್ ತಿಳ್ಕೊಬೇಕಾಗಿತ್ತು ಅವ್ರ ಬಗ್ಗೆ?
ಇವ್ರಿಗೆ ಒಂದು ಮಹತ್ತರವಾದ ಆಸೆ ಇದೆ, ಮನೆ ಕಟ್ಟಬೇಕು ಅಂತ. ಅದು ಈಡೇರುತ್ತಲ್ವ ಅಂತ ಅವ್ರದ್ದು ಒಂದು ಇದು. ಸರ್, ಮನೆ ಕಟ್ಟೋದಕ್ಕೆ ಇವರಿಗೆ ಚತುರ್ಥಾಧಿಪತಿಯಾದ ಕುಜ ಅಷ್ಟಮ ಭಾವದಲ್ಲಿದ್ದಾರೆ. ಸೊ ದಶಾಭುಕ್ತಿ ಶುಕ್ರ ಮಹಾದಶೆ ಮಂಗಳ ಭುಕ್ತಿ ಇದೆ. ಸೊ ಡಿಸೆಂಬರ್ 2024ರಿಂದ ಅಂದರೆ ಕಳೆದ ಡಿಸೆಂಬರಿಂದ ತುಂಬ ಜಾಸ್ತಿ ಆಸೆ ಇರುತ್ತೆ ಆ ವಿಚಾರವಾಗಿ. ಅಂದರೆ ಇನ್ನೂ ಹೆಚ್ಚು ಇದಿರುತ್ತೆ. ಆದರೆ ಅವ್ರಿಗೆ ದಶಾಭುಕ್ತಿ ಈಗ ಸೂಟೇಬಲ್ ಸಮಯ ಬಂದಿದೆ. ಆದರೆ ಅವ್ರ ಜಾತಕದಲ್ಲಿ ಕುಜ ವಕ್ರಿ ಇದ್ದಾರೆ. ಸ್ವಲ್ಪ ಕೋಪ ಜಾಸ್ತಿ ಇದೆ ನಮ್ಮ ಮನೆಯವರಲ್ಲಿ. ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ, ತಾಳ್ಮೆ ಕಮ್ಮಿ. ಮತ್ತು ಗುರು ವಕ್ರಿ ಇರೋದ್ರಿಂದ ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ. ಸೊ ಆ ವಿಚಾರವಾಗಿ ಮಾರ್ಚ್ ನಂತರ ಒಂದು ಕುಜನ ಒಂದು ಅನುಗ್ರಹ ಇರೋದ್ರಿಂದ, ಇಲ್ಲಿ ಗೋಚರದಲ್ಲಿ ಕುಜನ ಬಲ ಕಮ್ಮಿ ಇರೋದ್ರಿಂದ ಮಾರ್ಚ್ ನಂತರ ಪ್ರಯತ್ನ ಪಡಲಿ ಸರ್. ಅಂದರೆ ಭೂಮಿ ಖರೀದಿ ಇತ್ಯಾದಿಗಳಲ್ಲಿ. ಜೂನ್ ಜುಲೈ ನಂತರ ಮನೆ ಕಟ್ಟ ಯೋಗ ಪೂರ್ಣ ಪ್ರಮಾಣದಲ್ಲಿ ಸಿಗುತ್ತೆ. ಮತ್ತೆ ಈಗ ಇವರ ವಿಚಾರದಲ್ಲಿ ಯಾವುದೇ ಇವ್ರ ಹೆಸರು ಮೇಲೆ ಭೂಮಿ ವಿಚಾರದಲ್ಲಿ ಏನೇ ಮಾಡಿದ್ರು ಕೆಲಸ ಆಗುತ್ತೆ ಗುರುಗಳೇ? ಆಗುತ್ತೆ, ಖಂಡಿತ ಆಗುತ್ತೆ. ಆದರೆ ಈಗ ಸಮಯ ಅವರಿಗೆ ಗೋಚರದಲ್ಲಿ ಕುಜ ವಕ್ರಿ ಮತ್ತು ನೀಚಸ್ತರ ಇರೋದ್ರಿಂದ ಆ ಒಂದು ಕಾನ್ಫಿಡೆನ್ಸ್ ಕಮ್ಮಿ ಇರುತ್ತೆ ಸರ್. ಬಟ್ ಖಂಡಿತ ಆಗುತ್ತೆ, ಅವ್ರಿಗೇನು ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ಅವ್ರ ವಿಚಾರದಲ್ಲೇ ಇದು ಮಾಡಿ ಜೂನ್ ನಂತರ ಅನುಕೂಲ ಆಗುತ್ತೆ ಮನೆ ಕಟ್ಟಕ್ಕೆ. ಆಮೇಲೆ ಅದೇ ಇವ್ರದೊಂದು ಪ್ರಾಪರ್ಟಿ ವಿಚಾರವಾಗಿ ಒಂದು ಈಗ ಆಲ್ರೆಡಿ ಸ್ವಲ್ಪ ಅಮೌಂಟ್ ಬಂದಿತ್ತು, ಮತ್ತೆ ಇನ್ನೊಂದು ಸ್ವಲ್ಪ ಅಮೌಂಟ್ಗೆ ಮತ್ತೆ ಹಾಕಿದ್ವಿ, ಪೆಟಿಷನ್ ಹಾಕ್ಸಿದ್ವಿ. ಅದು ಯಾವ ತರ ಇದು ಮಾಡ್ಬೋದು? ಅದು ಸ್ವಲ್ಪ ಪ್ರಾಪರ್ಟಿ ವಿಚಾರವಾಗಿ ಅವರ ಜಾತಕ ವಿಶ್ಲೇಷಣೆ ಡೀಟೇಲ್ ಆಗಿ ಮಾಡಬೇಕು. ನೇರವಾಗಿ ಒಂದ್ಸತಿ ಕಚೇರಿಯಲ್ಲಿ ಬಂದು ಭೇಟಿಯಾಗಿ ಇದ್ರ ವಿಚಾರವಾಗಿ ಡೀಟೇಲ್ ಮಾಹಿತಿ ತಿಳಿಸ್ಕೊಡ್ತೇವೆ ಸರ್. ಒಳ್ಳೆಯದಾಗಲಿ. ಕರೆಯನ್ನು ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಂತ ತಿಳಿಸ್ತಾ, ಗುರುಜಿ ನೀವು ಏನು ವಿಚಿತ್ರ ಘಟನೆಗಳ ಬಗ್ಗೆ ತಿಳಿಸ್ತಾ ಇದ್ರಿ, ಮುಂದುವರಿಸಿ ಗುರುಜಿ. ಸೊ ಈ ವಿಚಾರವಾಗಿ ನೋಡಿ, ನಮ್ಮ ವೀಕ್ಷಕರು ಯಾರ್ಯಾರು ಕರೆ ಮಾಡ್ತಾ ಇದ್ದಾರಲ್ಲ, ಅವರವರ ದಶಾಭುಕ್ತಿಗಳ ವಿಚಾರವಾಗಿ ನೋಡೋದಾದ್ರೆ ಪ್ರತಿಯೊಬ್ಬರು ತುಂಬ ಕರೆಗಳು ಬರ್ತಾ ಇರೋದ್ರಿಂದ ಕೆಲವೊಬ್ಬರಿಗೆ ನಾವು ಸಜೆಸ್ಟ್ ಮಾಡೋದೇನು ಅಂತಂದರೆ, ನೇರವಾಗಿ ಭೇಟಿಯಾಗೋದಂತಂದರೆ ಅವರಿಗೆ ಯಾಕೆ ತಿಳಿಸ್ಕೊಡೋದಂದರೆ ಇನ್ನೂ ನಿಧಾನವಾಗಿ, ಯಾಕಂದರೆ ಕೆಲವೊಂದು ಪರಿಹಾರಗಳನ್ನು ನಾವು ಅದರ ಮುಖೇನ, ಯಾಕಂದರೆ ಮಣಿ ಮಂತ್ರ ಔಷಧಿ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಜಮ್ಸ್ ಹಾಕೋದ್ರಿಂದ ಒಳ್ಳೇದಾಗುತ್ತೆ, ಕೆಲವೊಬ್ಬರಿಗೆ ದೇವಸ್ಥಾನ ಹೋಗೋದ್ರಿಂದ ಒಳ್ಳೇದಾಗುತ್ತೆ, ಕೆಲವೊಬ್ಬರಿಗೆ ನದಿ ಸ್ನಾನದಿಂದ ಒಳ್ಳೇದಾಗುತ್ತೆ. ಅದಕ್ಕೆ ಅವರು ಸಂಪೂರ್ಣವಾಗಿ ಒಂದು ಪ್ರೆಡಿಕ್ಷನ್ಸನ್ನು ಕೇಳಿದಾಗ ಅವರಿಗೆ ಇದಾಗುವಂಥದ್ದು. ಸೊ ಆ ವಿಚಾರವಾಗಿ ಹೇಳ್ತಾ ಇದ್ವಿ. ಮತ್ತು ದೇಶದ ವಿಚಾರವಾಗಿ, ನಮ್ಮ ರಾಜರ ವಿಚಾರವಾಗಿ ನೋಡೋದಾದರೆ, ನಮ್ಮ ದೇಶನ ಆಳುವ ರಾಜ ಅಂದರೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರ ಜಾತಕದ ಪ್ರಕಾರದಲ್ಲಿ ನಾವು ನೋಡೋದಾದರೆ ಅವರಿಗೆ ಈ ಒಂದು ದಶಾಭುಕ್ತಿ ಅವರಿಗೆ ಮಂಗಳ ಮಹಾದಶನಲ್ಲಿ ನಡೀತಾ ಇರೋದ್ರಿಂದ ಈ ವರ್ಷದಲ್ಲಿ ಹೆಚ್ಚು ಒಂದು ಶಾಂತತೆ ಕಾಪಾಡುವಂಥದ್ದು, ರಷ್ಯಾ ಯುಕ್ರೇನ್ ವಾರ್ ಅಂತ ಏನು ನಡೀತಾ ಇದೆ ಅದಕ್ಕೆ ಅವರು ಸಂಧಾನ ಮಾಡುವಂಥ ಎಲ್ಲ ಒಂದು ಸುಸಂದರ್ಭಗಳು ಕೂಡಿಬರುತ್ತೆ. ಸೊ ಮತ್ತೆ ಜಾಗತಿಕವಾಗಿ ಡಾಲರ್ ವಿರುದ್ಧ ಒಂದು ಹಣದುಬ್ಬರ ಪ್ರಮಾಣ ಏನಿರುತ್ತೋ ಇನ್ನು ಏರುಪೇರುಗಳಾಗುವಂಥದ್ದು, ಅಂದರೆ ನಮ್ಮ ಒಂದು ರೂಪಾಯಿ ಮೌಲ್ಯ ಇನ್ನೂ ಕುಸಿತ ಕಾಣುವಂಥದ್ದು, ಈ ರೀತಿ ನೋಡ್ತಾ ಬರ್ತೀವಿ. ಇದರಿಂದ ಸ್ವಲ್ಪ ಆರ್ಥಿಕವಾಗಿ ನಮ್ಮ ಜನಗಳಿಗೆ ಹೊರೆ ಆಗುವಂಥದ್ದು ಕೂಡ ನಾವು ನೋಡ್ತಾ ಬರ್ತೀವಿ. ಸೊ ಈ ವಿಚಾರ. ಓಕೆ ಗುರುಜಿ, ಇಷ್ಟೆಲ್ಲ ಮಾಹಿತಿನ ತಿಳಿಸ್ಕೊಡ್ತಾ ಇದ್ರೆ, ಒಟ್ಟಾರೆಯಾಗಿ ಸಂಕ್ರಾಂತಿ ಹಬ್ಬದ ಬಗ್ಗೆ ಆಗಿರ್ಬೋದು, 2025ರ ರಾಶಿ ಭವಿಷ್ಯದ ಬಗ್ಗೆ ಆಗಿರ್ಬೋದು, ಒಟ್ಟಾರೆಯಾಗಿ ಏನು ಹೇಳ್ತೀರಾ ಗುರುಜಿ? ನೋಡಿ, ಒಟ್ಟಾರೆಯಾಗಿ ಯಾವುದೇ ಅಂದರೆ ಜ್ಯೋತಿಷ್ಯ ಮತ್ತು ಈ ಒಂದು ವೇದ ಶಾಸ್ತ್ರ ಅಧ್ಯಯನ ಇದೆಲ್ಲ ಜನರ ಒಳಿತಿಗಾಗಿರುವಂಥದ್ದು. ಮತ್ತು ಜ್ಯೋತಿಷರಲ್ಲಿ ಇದು ನಾವು ಜ್ಯೋತಿಷನ ಟೂಲ್ ಥರ ಉಪಯೋಗಿಸ್ಬೇಕು. ಅಂದರೆ ತಾವು ಒಂದು ಕ್ಷೇತ್ರದಿಂದ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಾದ್ರೆ ಈಗ ಸರ್ವೇ ಸಾಮಾನ್ಯವಾಗಿ ಜನ ಗೂಗಲ್ ಮ್ಯಾಪ್ ಯೂಸ್ ಮಾಡ್ತಾರಲ್ಲ, ಸೊ ಅಂದರೆ ಬೇಗವಾಗಿ ಸರಾಗವಾಗಿ ಮುಟ್ಟುವಂಥದ್ದು. ಆ ರೀತಿ ಜ್ಯೋತಿಷ್ಯ ಕೆಲಸ ಮಾಡುತ್ತೆ. ಜ್ಯೋತಿಷ್ಯದ ವಿಚಾರವಾಗಿ ಸೊ ಆ ರೀತಿ ಜನ ಜ್ಯೋತಿಷನ ಟೂಲ್ ಆಗಿ ಉಪಯೋಗಿಸ್ಕೊಳ್ಳಿ. ಸಂಕ್ರಾಂತಿ ವಿಚಾರವಾಗಿ, ರಾಶಿಗಳ ಫಲವಾಗಿ ವಿಚಾರವಾಗಿ ಯಾವುದೇ ಜನರಲ್ಲಿ ಆತಂಕ ಭಯ ಬೇಡ. ನಾವು ಓವರಾಲ್ ಆಗಿ ಸಂಕ್ರಾಂತಿ ಉತ್ತರಾಯಣ ಪುಣ್ಯಕಾಲದಲ್ಲಿ ಸಾರ್ವಜನಿಕವಾಗಿ ಅನುಕೂಲ ಆಗಬೇಕು ಅಂದರೆ ಯಥೇಚ್ಛವಾಗಿ ಸೂರ್ಯನ ಆರಾಧನೆ ಜಾಸ್ತಿ ಮಾಡಲಿ. ಸೂರ್ಯನ ಆರಾಧನೆ ಅಂದರೆ ಸೂರ್ಯನ ಸಂಬಂಧಪಟ್ಟಂಥ ದೇವಸ್ಥಾನಗಳು, ಸೂರ್ಯನ ದೇವಸ್ಥಾನ ಇಲ್ಲ ನಿಮ್ಮ ಮನೆ ಹತ್ರ ದೇವಸ್ಥಾನದಲ್ಲಿ ನವಗ್ರಹದಲ್ಲಿ ಸೂರ್ಯ ನವಗ್ರಹ ಎಲ್ಲಿರುತ್ತೋ ಅಲ್ಲಿ ಸೂರ್ಯನ ಸುತ್ತ ಆ ನವಗ್ರಹಗಳ ಸುತ್ತ 3 ಪ್ರದಕ್ಷಿಣೆಗಳನ್ನು ಮಾಡಿ ಒಂದು ಸೂರ್ಯನ ಆರಾಧನೆ ಮಾಡೋದ್ರಿಂದನೂ ಒಳ್ಳೇದಾಗುವಂಥದ್ದು. ಈ ರೀತಿ ಮಾಡ್ತಾ ಬಂದರೆ ಜನರಿಗೆ ಒಳ್ಳೇದಾಗುತ್ತಮ್ಮ. ಓಕೆ ಗುರುಜಿ, ನಮ್ಮ ಕೊನೆ ಕಾಲರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ಸರ್ವಮಂಗಳ. ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ತುಮಕೂರಿಂದ. ಓಕೆ, ಗುರುಜಿ ಅವರಿದ್ದಾರೆ, ಮಾತಾಡಿ. ನಮಸ್ತೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಸರ್. ಅವ್ರದ್ದು ಡೀಟೇಲ್ಸ್ ತಿಳಿಸ್ಕೊಡಿ. ಜನ್ಮ ದಿನಾಂಕ, ಜನ್ಮ ಸಮಯ. ಮೊದಲನೇ ಶನಿವಾರ 10:20ರಿಂದ 10:00 ಒಳಗೆ. ಜನ್ಮ ದಿನಾಂಕ ಏನಿದೆ ಅಮ್ಮ ಅವ್ರದ್ದು? 24/7/1994 ಸ್ವಾಮಿ.
24/7/94 10:20 ಜನ್ಮಸ್ಥಳ ಮಗಂದು. ಹೌದು ಸ್ವಾಮಿ. ಹಾಂ, ಈಗ ನೋಡಿ ಅವ್ರು ಕೊಟ್ಟಿರುವಂಥದ್ದು ಧನಿಷ್ಠ ನಕ್ಷತ್ರ ಕುಂಭರಾಶಿ ಬರುತ್ತೆ, ಕನ್ಯಾ ಲಗ್ನ ಜಾತಕ. ಏನು ತಿಳ್ಕೊಬೇಕಂದ್ ಮದುವೆ ಆಗಿದೆನಾ? ಮದ್ವೆ ಆಗಿಲ್ಲ ಸ್ವಾಮಿ. ಅದೇ ಸ್ವಲ್ಪ ಸಮಸ್ಯೆ ಇದೆ, ಗುರು ದಶೆ ಬುಧ ಭುಕ್ತಿ ನಡೀತಿದೆ ಮದುವೆ ವಿಚಾರವಾಗಿ. ಸೊ ಈ ವರ್ಷದ ಜೂನ್ ಜುಲೈ ನಂತರ ಮದುವೆ ಅನುಕೂಲತೆಗಳಾಗುತ್ತೆ. ಮದುವೆಗೆ ಸಂಬಂಧಪಟ್ಟಂಥದ್ದು ಕೆಲವೊಂದು ದೋಷಗಳಿದೆ, ರಾಹುಕೇತು ದೋಷ ಆಗಿರ್ಬೋದು ಮತ್ತು ಕುಜ ದೋಷ ಇದೆ. ಇದಕ್ಕೆ ಪರಿಹಾರ ಮಾಡಿಸ್ಕೊಳ್ಳಿ, ಅವ್ರಿಗೆ ಈ ವರ್ಷ ಜೂನ್ ಜುಲೈ ನಂತರ ಮದುವೆ ಆಗುತ್ತಮ್ಮ. ಒಳ್ಳೇದಾಗಲಿ. ಓಕೆ, ಕರೆಯನ್ನ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಹಾಗೆ ಗುರುಜಿ, ನಾವು ನಮ್ಮ ಕಾರ್ಯಕ್ರಮನ ಮುಗಿಸೋವಂಥ ಟೈಮ್ ಕೂಡ ಆಗೋಗಿದೆ. ನೀವು ವೀಕ್ಷಕರಿಗೆ ಕಾಲ್ ಮಾಡುವಂಥ ವೀಕ್ಷಕರಿಗೆ ಪರಿಹಾರಗಳನ್ನ ಕೂಡ ತಿಳಿಸಿದ್ರಿ, ಅವರ ಸಮಸ್ಯೆಗಳನ್ನ ಕೂಡ ಆಲಿಸಿದ್ರಿ. ಇಷ್ಟೆಲ್ಲ ನಮಗೆ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಹಾಗೆ ಗುರುಜಿ ಅವ್ರನ್ನ ಸಂಪರ್ಕ ಮಾಡಬೇಕಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಹಾಗೆ ಅಡ್ರೆಸ್ಗೆ ನೀವು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.